ಸ್ನೇಹಿತರೆ, ಶಬರಿಮಲೆ ಹೆಸರು ಒಂದೇ ಸಾಕು ಬಹುಶಃ ನಾವೆಲ್ಲರೂ ಭಕ್ತಿ ಭಾವ ಪರವಶವಾಗುವುದಕ್ಕೆ. ನಮ್ಮ ದೇಶದ ಅಸಂಖ್ಯ ಭಕ್ತರ ಆಸ್ಮಿತೆ ಶಬರಿಮಲೆ. ವರ್ಷಕ್ಕೊಮ್ಮೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಅದೆಷ್ಟೋ ಜನರ ಕನಸು. ಆ ಕನಸುಗಳ ಬೆನ್ನೇರಿ ಹೊರಡುವ ಭಕ್ತರ ಮಾರ್ಗದರ್ಶನಕ್ಕೆ ಈಗ ಅವೆಷ್ಟೋ ಸವಲತ್ತುಗಳು ಇದ್ರೂ ಸ್ವಾಮಿಯ ದರ್ಶನ ಪಥ ಕಲ್ಲು ಮುಳ್ಳುಗಳ ಅಮೋಘ ಅನುಭವ. ಈಗಾಗಲೇ ಭೇಟಿ ಕೊಟ್ಟ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಸ್ವಾಮಿ ದರ್ಶನಕ್ಕೆ ಸನ್ನಿಧಿ ತಲುಪುವ ಮಾರ್ಗಗಳ ಅರಿವಿರುತ್ತೆ. ಇಲ್ಲದಿದ್ದಲ್ಲಿ ಈ ವಿಡಿಯೋ ನಿಮಗೆ ಸಹಾಯ ಆಗಬಹುದು ಅನ್ನುವ ಆಶಯ ನಮ್ಮದು. ಹೇಳಿ ಕೇಳಿ ಸ್ವಾಮಿ ಸನ್ನಿಧಿಗೆ ನಾವು 3 ಮಾರ್ಗ ಮುಖೇನ ತಲುಪಬಹುದು. ಒಂದು, ಸುಮಾರು 80% ಭಕ್ತರು ಬಳಸುವ ಪಂಪಾ ನದಿ ದಡದವರೆಗೆ ವಾಹನಗಳಲ್ಲಿ ಬಂದು ಮೆಟ್ಟಿಲುಗಳ ಮೂಲಕ ಮರಕೂಟಂ ಮಾರ್ಗವಾಗಿ 5 ಕಿಲೋಮೀಟರ್ ನಡಿಗೆಯಲ್ಲಿ ಸನ್ನಿಧಿ ತಲುಪೋದು. ಎರಡನೆಯದು, ತಮಿಳುನಾಡು ಕಡೆಯಿಂದ ಸಂತಾರಾಮ್ ಪುಲಮೆಡು ಮಾರ್ಗ, ಸುಮಾರು 16 ಕಿಲೋಮೀಟರ್ ಅಂತರದ 5% ಭಕ್ತರು ಬಳಸುವ ಕಾಡಿನ ಹಾದಿ. ಕೊನೆಯದಾಗಿ ಮೂರನೆಯದು 46 ಕಿಲೋಮೀಟರ್ ನಡಿಗೆಯ ಏರುಮಲೆ ಕರಿಮಲೆ ಮಾರ್ಗವಾಗಿ ಸನ್ನಿಧಾನಂ ತಲುಪುವ ದುರ್ಗಮ ಕಾಡಿನ ದಾರಿ. ಭಕ್ತರು ಇದನ್ನ ದೊಡ್ಡಪಾದ ಅಂತ ಕರೀತಾರೆ. ಸ್ವಾಮಿ ಶ್ರದ್ಧೆ ಭಕ್ತಿಯ ನಡುವೆ ಹೆಚ್ಚಿನ ಭಕ್ತಾದಿಗಳು ಬರೀ ಕಾಲಿನಲ್ಲಿ ಈ ಮಾರ್ಗಗಳ ಮೂಲಕ ಅಯ್ಯಪ್ಪ ಸ್ವಾಮಿಯನ್ನ ಕಾಣೋದು ಭಾವ ಪರಾಕಾಷ್ಠೆ ಅಂದ್ರೆ ತಪ್ಪಾಗೋದೇ ಇಲ್ಲ. ಈ ವರ್ಷ ಸ್ವಾಮಿ ಅಯ್ಯಪ್ಪನ ಕಣ್ತುಂಬಿಕೊಳ್ಳುವ ಪುಣ್ಯ ನಮ್ಮದಾಗಿತ್ತು. ಅದಕ್ಕೆ ನಾವು ಆರಿಸಿಕೊಂಡದ್ದು ದುರ್ಗಮ ದೊಡ್ಡಪಾದ ಮಾರ್ಗವನ್ನ. ಹಾಗಿದ್ಮೇಲೆ ದೊಡ್ಡಪಾದ ಮಾರ್ಗದ ಇಂಚಿಂಚು ಮಾಹಿತಿ ನಿಮಗೆ ನೀಡಬೇಕಲ್ವಾ? ಹಾಗಾಗಿ ಈ ವಿಡಿಯೋ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸಣ್ಣದಾಗಿ ಹೇಳಬೇಕು ಅಂದ್ರೆ, ಏರುಮಲೆಯಿಂದ ಆರಂಭವಾಗುವ ಈ ಮಾರ್ಗ ಪೆರಿಯಾರ್ ಅರಣ್ಯದ ಒಳಗೆ ಸಾಗಿ ಕರಿಮಲೆ ಮುಖಾಂತರ ಪಂಪಾ ತಲುಪುತ್ತೆ. ಒಟ್ಟು 46 ಕಿಲೋಮೀಟರ್. ಹೆಜ್ಜೆ ಹೆಜ್ಜೆಗೂ ನಿಸರ್ಗ ಕೌತುಕಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಸಾಗುವ ಈ ಮಾರ್ಗವಾಗಿ ಜೀವನದಲ್ಲಿ ಒಮ್ಮೆಯಾದರೂ ನೀವು ಅಯ್ಯಪ್ಪನ ದರ್ಶನ ಮಾಡಬೇಕು ಅಂತ ನಾವು ನಿಮಗೂ ಕೂಡ ಸಲಹೆ ಕೊಡ್ತೀವಿ. ಯಾಕಂದ್ರೆ ನಿಸರ್ಗ, ಕಾಡು ಪ್ರಾಣಿಗಳು, ಬೆಟ್ಟ ಗುಡ್ಡಗಳು, ಕಲ್ಲು ಮುಳ್ಳು ನಿಮ್ಮ ಅಂತಃಶಕ್ತಿಯನ್ನ ಓರೆಗೆ ಹಚ್ಚುತ್ತೆ. ಕೊನೆಗೆ ಸನ್ನಿಧಾನಂನ ಶರಣಂ ಅಯ್ಯಪ್ಪ ಸ್ವಾಮಿ ದರ್ಶನ ನಿಸರ್ಗದ ಮುಂದೆ ನಾವೆಷ್ಟು ತೃಣ ಅನ್ನೋದನ್ನ ಸಾರಿ ಹೇಳುತ್ತೆ. ಹಾಗಾದ್ರೆ ಮತ್ಯಾಕ್ ತಡ? ನಮ್ಮ ದೊಡ್ಡಪಾದದ ಪಾದಯಾತ್ರೆ ಅನುಭವ, ನಾವು ಕಂಡಂತ ಶಬರಿಮಲೆ ದರ್ಶನ ನಿಮ್ಮ ಮುಂದೆ ಈ ವಿಡಿಯೋ ಮುಖಾಂತರ ನಾವು ಇಟ್ಟಿದ್ದೇವೆ. ಉದ್ದೇಶ ಇಷ್ಟೇ, ಮುಂದೆ ದೊಡ್ಡಪಾದ ಮಾಡೋವರಿಗೆ ಸಹಾಯವಾಗಲಿ ಎಂಬ ಉದ್ದೇಶದಿಂದ. ವಿಡಿಯೋ ತುಂಬ ದೊಡ್ಡದಿದೆ, ಅಷ್ಟೇ ವಿಚಾರಗಳು ಕೂಡ ಇವೆ. ಶುರು ಮಾಡೋಣ ಅಲ್ವಾ? ಮೊದಲಿಗೆ ನಾವು 12 ಜನ ಬೆಂಗಳೂರಿನಿಂದ ರಾತ್ರಿ 11ಕ್ಕೆ ಹೊರಟು ಮರುದಿನ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅಲಗಾನಂದ ಪಾಯಿಂಟ್ ತಲುಪಿದ್ವಿ. ಅದೇ ನಮ್ಮ ಮಹಾಪಾದದ ಮೊದಲನೇ ಪಾಯಿಂಟ್. ಅಲಗಾನಂದ ಪಂಪಾ ನದಿಯ ಉಪನದಿ. ಮುಂದೆ ಕರಿಮಲೆ ಕಣಿವೆ ಮುಖಾಂತರ ಪಂಪಾ ನದಿಯನ್ನ ಇದು ಸೇರುತ್ತೆ. ಇಲ್ಲಿಂದ ನಮ್ಮ ನಡಿಗೆ ಶುರು. ಇಲ್ಲೇ ಫಾರೆಸ್ಟ್ ಚೆಕ್ ಪಾಯಿಂಟ್ ಕೂಡ ಇರುತ್ತೆ. ಮಧ್ಯಾಹ್ನ 2:30 ಒಳಗೆ ಕಡ್ಡಾಯವಾಗಿ ಇಲ್ಲಿಗೆ ತಲುಪಬೇಕಿದ್ರಿಂದ ನಾವು ನೇರವಾಗಿ ಏರುಮಲೆಯ 5 ಕಿಲೋಮೀಟರ್ ನಡಿಗೆ ಸ್ಕಿಪ್ ಮಾಡಿ ಇಲ್ಲಿಗೆ ತಲುಪಿದ್ವಿ. ಅದರ ಬಗ್ಗೆ ಹೆಚ್ಚಿನ ವಿಚಾರ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀವಿ. ಹಾಗಾದ್ರೆ ಮತ್ಯಾಕ್ ತಡ? ದೊಡ್ಡಪಾದದ ಟ್ರೆಕ್ಕಿಂಗ್ ನೇರವಾಗಿ ನೋಡೋದಕ್ಕೆ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಹೇಗಿದೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನೋಡ್ತಾ ಹೋಗಿ. ಫುಲ್ಲು ಮಳೆ ಬರ್ತಾ ಇದೆ. ನಾವಿನ್ನೂ 2ನೇ ಫೇಸಲ್ಲಿದ್ದೀವಿ. ಆಲ್ಮೋಸ್ಟ್ ನಾನು 4 ಕಿಲೋಮೀಟ್ರ್ ಬಂದಿದ್ದೀನಿ. ಜಾರ್ತಾ ಇದೆ. ಸುಮಾರು ಜನ ನನ್ನ ಹಿಂದೆ ಇನ್ನೂ ಇದ್ದಾರೆ. ನೋಡೋಣ ಇನ್ನೂ ಎಷ್ಟು ಮಳೆ ಬರುತ್ತೆ, ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಫುಲ್ ರೈನ್ ಕೋಟ್ ಕವರ್ ಆಗಿದ್ದೀನಿ. ಮಳೆಯಲ್ಲಿ ಗೋಪ್ರೋ ಇಟ್ಕೊಂಡಿದ್ದೀನಿ, ವಾಟರ್ ಪ್ರೂಫು. ಸೊ ಹಂಗಾಗಿ ಇದನ್ನು ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗ್ತಾಯಿದೆ. ನೋಡಿ ಹೇಗೆ ಸ್ಟೀಪ್ ಇದೆ ಅಂತ ಹೇಳ್ಬಿಟ್ಟು ಇಳ್ಕೊಂಡು ಹೋಗಬೇಕು. ನೋಡುವ. ದಾರಿ ಉದ್ದಕ್ಕೂ ನಿಮಗೆ ಆನೆ ಲದ್ದಿ ಸಿಗುತ್ತೆ. ನನಗೆ ಈ ಒಂದು
ಇದು ನೋಡಿ ಕರಗೋಗಿದೆ. 4 ಕಿಲೋಮೀಟ್ರ್ ಸ್ಟ್ರೆಚ್ಚಲ್ಲಿ ಮಿನಿಮಮ್ ಒಂದು 12 ಆನೆ ಲದ್ದಿಗಳು ಸಿಕ್ತು. ಅದರಲ್ಲಿ ಈಗ ನಾನು ತೋರಿಸಿದ್ದು ಸ್ವಲ್ಪ ಫ್ರೆಶ್ ಆಗಿದೆ. ಫ್ರೆಶ್ಶು ಅಂತ ಹೇಳಿದ್ರೆ ಹಾರ್ಡ್ಲಿ ಇದಿನ್ನೂ ಫ್ರೆಶ್ ಆಗಿದೆ. ಹಾರ್ಡ್ಲಿ ಇದೊಂದು 3-4 ಡೇಸಿಂದು ಆನೆ ಲದ್ದಿ ನೋಡ್ಬೋದು. ಇಲ್ಲಿದೆ ಆ್ಯಂಡ್ ಅಗೇನ್ ಇಲ್ಲಿದೆ. ಬಹುಶಃ ಒಂದು 3-4 ದಿನದ್ದು ಮಳೆ ಬರ್ತಿರೋದ್ರಿಂದ 3-4 ದಿನ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ತುಂಬಾ ಫ್ರೆಶ್ ಇದೆ. ನೇಚರ್ನ ನೋಡೋ ಸೀನ್ ಇದ್ದರೆ ಏನೇನೋ ಕಣ್ಣಿಗೆ ಕಾಣ್ತವೆ. ಅಲ್ಲೇನೋ ಸ್ವಲ್ಪ ಮೇಲ್ಗಡೆ ಫಂಗಿ ಇದೆ, ಅಣಬೆ, ಮರ ಅಣಬೆ ಅನಿಸುತ್ತೆ ಮೇಲ್ಗಡೆ ಇದೆ. ತುಂಬ ಚೆನ್ನಾಗಿ ಕಾಣ್ತಿದೆ, ಬಟ್ ನನಗೆ ಅದು ಕವರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನೋಡೋಣ, ಮುಂದೆ ಸಿಕ್ಕಿದ್ರೆ ಕವರಪ್ ಮಾಡ್ತೀನಿ. ದಾರಿ ಉದ್ದಕ್ಕೂ ನಿಮಗೆ ಈ ರೀತಿ ವಿಶ್ರಾಂತಿ ತಗೊಳ್ಳೋದಕ್ಕೆ ಸಣ್ಣ ಸಣ್ಣ ಹಟ್ಗಳು ಸಿಗುತ್ತೆ. ಇಲ್ಲಿ ನಿಮಗೆ ಫೋನ್ಪೇ, ಗೂಗಲ್ ಪೇ ಇಂಥವೆಲ್ಲ ಏನೂ ಇಲ್ಲ. ದುಡ್ಡು ಇಟ್ಕೊಂಡು ಬಂದು ಸೌತೆಕಾಯಿ, ಬಿಸ್ಕೆಟು, ನೀರು, ಗ್ಲೂಕೋಸು ಈ ರೀತಿ ಸಣ್ಣ ಪುಟ್ಟ ಸಿಗುತ್ತೆ. ನೀವು ಇದನ್ನು ತೊಗೊಬೋದು. ಟೀ, ಬೋಂಡ ಮಧ್ಯದಲ್ಲಿ ಸುಮಾರು ಒಂದು 500 ಮೀಟ್ರು 600 ಮೀಟ್ರಿಗೆ ಒಂದೊಂದು ಈ ರೀತಿ ಇದೆ. ಚಟ ಅವರು ವೀಡಿಯೋ ಹಿಡ್ಕೋ. ಹಾಂ, ಅಂದರೆ ಇದು ಬೋಂಡ, ವಡ ಬಜ್ಜಿ. ಹಾಂ, ಎತ್ತರ ಇದೆ. ಹಾಂ ಹಾಂ, ಗ್ರೂಪ್ ಉಂಟು. ಹಾಂ, ನಾವಿನ್ನೂ ಡಿಸೆಂಬರಲ್ಲಿ ಬಂದಿರೋದ್ರಿಂದ ಈ ಮಕರ ಸಂಕ್ರಾಂತಿ ಟೈಮಿಗೆ ಇನ್ನೂ ಬರೋವಂಥವರಿಗೆ ಇನ್ನೂ ಹೆಚ್ಚಿನ ಸ್ಟಾಲ್ಗಳು ಈಗಿನ್ನೂ ರೆಡಿ ಆಗ್ತಿದ್ದಾವೆ. ನಾವು ಈ ಬರೋ ಟೈಮಿಗೆ ಜಾಸ್ತಿ ಏನಿಲ್ಲ, ಒಂದು 2-3 ಒಂದೊಂದು ಜಾಗದಲ್ಲಿ ಒಂದು 2-3 ಇದೆ. ನೀವು ಇನ್ನು ಮಕರ ಸಂಕ್ರಾಂತಿ ಹೊತ್ತಿಗೆ ಒಂದೊಂದು ಜಾಗದಲ್ಲಿ ಒಂದು 8-10 ಇರ್ಬೋದು ದೊಡ್ಡ ಮಟ್ಟದಲ್ಲಿ. ನೋಡಿ ಇದು ಹೇಗಿದೆ, ಈಗಿನ್ನೂ ಕನ್ಸ್ಟ್ರಕ್ಟ್ ಆಗ್ತಾಯಿದೆ. ಇದು ಸಾಧಾರಣ ಎಲ್ಲ ಸಿಗುತ್ತೆ, ಚಪ್ಪಲಿಯಿಂದ ಹಿಡಿದು ನಿಮಗೆ ಎಲ್ಲದೂ ಸಿಗುತ್ತೆ. ನಾರ್ಮಲಾಗಿ ಪಾದಯಾತ್ರೆ ಮಾಡೋರು ಇಲ್ಲಿ ಯಾರು ಚಪ್ಪಲಿ ಹಾಕಲ್ಲ, ಬಟ್ ಅವಶ್ಯಕತೆ ಇದ್ದವರು ಇಲ್ಲಿ ಬೇಕಾದ್ರೆ ತೊಗೊಬೋದು. ಏನಕ್ಕಂದರೆ ಈಗ ಆಲ್ರೆಡಿ ನಾನು 4 ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ. ಸ್ಟೀಪು ಮತ್ತು ಡೌನ್ ಸೈಡು ಇರೋದ್ರಿಂದ ಕೆಲವರಿಗೆ ಚಪ್ಪಲಿ ಬೇಕಾಗ್ಬೋದು. ಯಾಕಂದರೆ ಸುಮಾರು ಜನ ನೋಡಿದ್ವಿ, ತುಂಬ ಕಷ್ಟಪಡ್ತಾಯಿದ್ರು ಬರೋದಕ್ಕೆ. ಇಲ್ಲಿ ತಗೊಂಡು ಮುಂದುವರಿಬೋದು. ಈ ಜಾಗದಲ್ಲಿ ಇವರು ಸೋಲಾರ್ ಫೆನ್ಸ್ ಮಾಡ್ಕೊಂಡಿದ್ದಾರೆ. ಬಹುಶಃ ಆನೆಗಳು ಬರಬಾರ್ದು ಅಂತ ಅನಿಸುತ್ತೆ, ಬರದೇ ಇರಲಿ ಅಂತ ಹೇಳ್ಬಿಟ್ಟು ಸೋಲಾರ್ ಫೆನ್ಸ್ ಮಾಡ್ಕೊಂಡಿದ್ದಾರೆ. ನನ್ನ ಪ್ರಕಾರ ಬಹುಶಃ ಈ ಯಾತ್ರೆ ಕೈಗೊಳ್ಬೇಕಾದ್ರೆ ಮಾತ್ರ ಇದನ್ನು ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ಹೊಸ ಸೋಲಾರ್ ಫೆನ್ಸ್ಗಳಿವು ನೋಡಿ ಇಲ್ಲಿ ಕಾಣ್ಬೋದು. ರಾತ್ರಿ ಹೊತ್ತು ಬಹುಶಃ ಇದನ್ನು ಕನೆಕ್ಟ್ ಮಾಡ್ತಾರೆ ಅನಿಸುತ್ತೆ. ಇಲ್ಲೆಲ್ಲೂ ಇದು ಎಲಿಫೆಂಟ್ ಟ್ರೆಂಚ್ ಅಂತ ಎಲ್ಲೂ ಇಲ್ಲ. ಯಾಕಂದರೆ ಈ ಟೈಮಲ್ಲಿ ಮಾತ್ರ ಇಲ್ಲಿ ಓಪನ್ ಆಗೋದ್ರಿಂದ ಎಲಿಫೆಂಟ್ ಟ್ರೆಂಚ್ ಅಂತ ಯಾರು ಇರೋದಿಲ್ಲ. ಸೋಲಾರ್ ಫೆನ್ಸನ್ನು ಇವರು ಯೂಸ್ ಮಾಡ್ಕೊಳ್ತಾರೆ. ನನ್ನ ಪ್ರಕಾರ ಇವರು ಇಲ್ಲಿ ಒಂದು ಸರಿ ಸೆಟಪ್ ಮಾಡ್ಕೊಂಡ್ಮೇಲೆ ಮತ್ತೆ ಕೆಳಗಡೆ ಅಥವಾ ಮೇಲ್ಗಡೆ ಓಡಾಡ್ತಾರೆ ಅಂತ ಅನಿಸಲ್ಲ. ಅವಶ್ಯಕತೆ ಇರುವಂಥ ಸಾಮಾನುಗಳನ್ನ ಮಾತ್ರ ಯಾತ್ರೆ ಮುಗಿಯೋ ತನಕ ಇಟ್ಕೊಳ್ತಾರೆ. ಸೂಪರ್. ಈಗ ನಾವು ಮುಂದುವರಿತಾ ಇದ್ದೀವಿ. ಸುಮಾರು ಔಷಧಿ ಸಸ್ಯಗಳು. ಇಲ್ಲಿ ಆನೆದು ಲದ್ದಿ ಇದೆ. ಇದು ಬಹುಶಃ ಹಳೇದು ಎಲಿಫೆಂಟ್ ಆನೆದು ಇದು ಸೋಲಾರ್ ಫೆನ್ಸ್ ನಾನು ತೋರಿಸಿದ್ದು ಇದೇ ಒಂದು ಕಾರಣಕ್ಕೆ ಅನಿಸುತ್ತೆ. ಇಲ್ಲಿ ನಿಮಗೆ ಈ ಶುಂಠಿ ಜಾತಿದು ಗಿಡಗಳು, ಏಲಕ್ಕಿ ಜಾತಿಗಳು ಸುಮಾರು ಇದ್ದಾವೆ. ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಅಲ್ಲಿ ಯಾವ್ಯಾವ ಹೆಸ್ರುಗಳು ಏನು ಎತ್ತ ಅಂತೇಳ್ಬಿಟ್ಟು. ನನ್ನ ಜೊತೆ ಯಾರಾದರೂ ಬಾಟ್ನಿ ಮಾಡಿದವರು, ಸಸ್ಯಶಾಸ್ತ್ರದ ಬಗ್ಗೆ ಗೊತ್ತಿರೋರು ಬಂದಿದ್ದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅನಿಸುತ್ತೆ. ನನ್ನ ಪುಣ್ಯಕ್ಕೆ ಯಾವುದೇ ಹಕ್ಕಿಗಳು, ಪ್ರಾಣಿಗಳು, ಹಾವುಗಳು ನನಗೆ ಸಿಕ್ಕಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನಿಮಗೆ. ಒಂಥರ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತಲ್ವ. ಹಕ್ಕಿ ಕೂಗ್ತಾ ಇದೆ, ಈ ಕ್ಯಾಮ್ರಾದಲ್ಲಿ ನಿಮಗೆ ತೋರ್ಸೋಕ್ಕಾಗಲ್ಲ ಬಿಡಿ. ನಾನಿಲ್ಲಿ ನೋಡ್ತಿರೋಂಥ ಸುಮಾರು ಸಸ್ಯಗಳನ್ನ ನಾನು ತೀರಾ ಇತ್ತೀಚೆಗೆ ಯಾರೋ ನನಗೆ ತೋರಿಸಿದಾಗ ನೋಡಿದ್ದೆ, ಬಟ್ ಬಾಯಿಗೆ ಯಾವುದು ಬರ್ತಾಯಿಲ್ಲ ನನಗೆ ಈ ಸಸ್ಯಗಳು ಯಾವ್ಯಾವು ಅಂತೇಳಿ. ಸಾಧ್ಯವಾದರೆ ಕೆಲವುದನ್ನು ಗುರುತಿಸ್ತೀನಿ, ನೋಡೋಣ. ನನ್ನ ಗ್ರೂಪಲ್ಲಿ ಟೋಟಲ್ 12 ಜನ ಬಂದ್ವಿ. 12 ಜನದಲ್ಲಿ ಒಂದು 5-6 ಜನ ಮುಂದೆ ಹೋದರು. ನಾನು ಒಬ್ಬನೇ ಮಧ್ಯದಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನೊಂದು 4-5 ಜನ ಹಿಂದೆ ಇದ್ದಾರೆ. ಎಷ್ಟು ಹಿಂದೆ ಇದ್ದಾರೆ ಗೊತ್ತಿಲ್ಲ, ಮುಂದೆ ಹೋದರೆ ಎಷ್ಟು ಮುಂದೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಸ್ನೇಹಿತರೆ, ಇದು ಪೆರಿಯಾರ್.
ಪೆರಿಯಾರ್ ಟೈಗರ್ ರಿಸರ್ವು ಈ ಏರಿಯಾದಲ್ಲಿ ಬರುತ್ತೆ. ಈ ಶಬರಿಮಲೆ ಒಂದು ಟ್ರಕ್ ಏನು ಕರಿತೀವಲ್ಲ, ಈ ಒಂದು ಟ್ರೆಕ್ಕಿಂಗ್ ಪಾತ್ ಬಂದುಬಿಟ್ಟು ಪೆರಿಯಾರ್ ಟೈಗರ್ ರಿಸರ್ವಲ್ಲಿ ಬರುತ್ತೆ. ಟೈಗರಿಂದ ಯಾವುದೇ ಕುರುಹುಗಳು ನನಗಿಲ್ಲಿ ತನಕ ಕಾಣಲಿಲ್ಲ. ಲಂಗೂರು ಕಾಣಿದ್ವು, ಲಂಗೂರು ಕಾಣ್ತು, ಆನೆಗಳಿಂದ ಲದ್ದಿ ಕಾಣ್ತು, ಅದು ಬಿಟ್ಟರೆ ಬೇರೆ ಏನೂ ಕಾಣಲಿಲ್ಲ. ನೋಡಿ, ಒಬ್ಬನೇ ಹೋಗ್ತಾಯಿದ್ದೀನಿ. ಈ ಟ್ರಕ್ ಒಂಥರ ಇದನ್ನು ಟ್ರಕ್ ಅಂತ ಕರೀಲ ಅಥವಾ ಏನಂತಾರೆ ಮಹಾಪಾದ ಅಂತ ಕರಿತೀವಿ, ಹಾಗೆ ಕರೀಲ ಗೊತ್ತಿಲ್ಲ. ಬಟ್ ಎಕ್ಸ್ಪ್ಲೋರ್ ಮಾಡೋ ಅಂಥ ಒಂದು ಮನಸ್ಥಿತಿ ಇದ್ದರೆ, ಭಕ್ತಿ ಇದ್ದರೆ ಅಯ್ಯಪ್ಪ ಸ್ವಾಮಿ ಮೇಲುಗಡೆ ನಿಮಗೆ ನಿಜವಾಗ್ಲೂ ಇದೊಂದು ತುಂಬಾ ಒಂದು ಖುಷಿ ಕೊಡುತ್ತೆ. ನಾನು ಯಾರಿಗೆ ಆದ್ರೂ ಲೈಫ್ ಟೈಮಲ್ಲಿ ಒಂದು ಸರಿ ಆದರೂ ಸಜೆಸ್ಟ್ ಮಾಡ್ತೀನಿ. ನಾನಂತೂ ತುಂಬಾ ಖುಷಿ ಪಡ್ತಾ ಇದ್ದೀನಿ. ನಾನು ತುಂಬ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕೆಲವು ಅಂಥದ್ದು ಯಾವ್ದಾದ್ರು ಸಿಕ್ಕಿದರೆ ಖಂಡಿತ ನಿಮಗೆ ತೋರಿಸ್ತೀನಿ, ನೋಡುವ. ಮತ್ತು ಈ ಏಲಕ್ಕಿ ಫ್ಯಾಮಿಲಿದು ಯಾವುದೋ ಒಂದು ಗಿಡ ಇದೆ. ಏಲಕ್ಕಿ ಫ್ಯಾಮಿಲಿನ ಶುಂಠಿ ಫ್ಯಾಮಿಲಿನ ಗೊತ್ತಾಗ್ತಿಲ್ಲ. ಏಲಕ್ಕಿ ಅಂತೂ ಅಲ್ಲ, ಅದಂತೂ ಪಕ್ಕಾ ಶ್ಯೂರು. ಏಲಕ್ಕಿ ಆಗಿದ್ದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟವರೇ ಬಡ್ದು ಬಾಯಿ ಹಾಕೊಂಡಿರೋರು. ಇದ್ಯಾವುದೋ ಧೂಪದ ಮರ ಇದಂತೂ ನನಗೆ ಗೊತ್ತು, ಧೂಪದ ಮರ. ಏಲಕ್ಕಿ ಅಂತೂ ಅಲ್ಲ, ಯಾವುದು ಅಂತ ಗೊತ್ತಿಲ್ಲ. ಎನಿವೆ, ಸೀಗೆ ಬಳ್ಳಿಗಳು ಇಲ್ಲಿ ಕಾಣ್ಬೋದು. ಸೀಗೆ ಬಳ್ಳಿಗಳು ತುಂಬ ಇದ್ದಾವೆ ನೋಡಿ. ಇದು ಆನೆ ಓಡಾಡಿರುವಂಥ ದಾರಿ, ಪಕ್ಕಾ ಬೇಕಾದ್ರೆ ನೀವು ಹೇಳ್ಬೋದು ಇದು ಆನೆ ಓಡಾಡಿರುವಂಥ ದಾರಿ. ಇಲ್ಲೆಲ್ಲೂ ಒಂದು ಟ್ರಕ್ ರೂಟ್ ಇಲ್ಲ, ಮತ್ತು ಹಿಂಗೆ ಹೋಗುತ್ತೆ ನೋಡಿ ಈ ಜಾಗದಲ್ಲಿ. ಎಷ್ಟು ವೈಲ್ಡ್ ಆಗಿದೆ ಈ ಒಂದು ಅದು ಪಾದಯಾತ್ರೆ ಅಂತ ಹೇಳಿದ್ರೆ ಇದೆ. ತುಂಬ ಅಂದರೆ ತುಂಬ ವೈಲ್ಡ್ ಆಗಿದೆ. ಈಗ 5 ಗಂಟೆ ಹೊತ್ತಿಗೆ ನಾವೊಂದು ಪ್ಲೇಸನ್ನು ಸೇರ್ಕೊಬೇಕು. ಅದ ನಂತರ ನಿಮಗೆ ಟ್ರೆಕ್ಕಿಂಗ್ನ ಇದು ಪಾದಯಾತ್ರೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಇಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟವರು. ಕಾರಣ ಏನು ಅಂತ ಹೇಳಿದ್ರೆ ಆನೆಗಳ ಮೂಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅದು ಅಕ್ಕಿ ಪಿಟ್ ಅಂತ ಇದೆ. ಅದು ಟೈಲರ್ ಬರ್ಡ್ ಇರಬೇಕು, ಗೊತ್ತಿಲ್ಲ. ತಲೆ ಮೇಲೆ ಪ್ಲಾಸ್ಟಿಕ್ ಹಾಕಿದ್ದೆ, ಮಳೆ ಬರುತ್ತೆ ಅಂತ ತೆಗ್ದೀನಿ. ಪಕ್ಕದಲ್ಲೇನೋ ಬಂದರೂ ಗೊತ್ತಾಗಲ್ಲ ಈ ಸೌಂಡಲ್ಲಿ ಪ್ಲಾಸ್ಟಿಕ್ ಹಾಕೊಂಡು ಹೋಗ್ತಾಯಿದ್ರೆ. ಅದಕ್ಕೆ ಯಾಕೆ ಬೇಕು ಏನಂತೀರಾ. ಇಲ್ಲೊಂದು ಸಣ್ಣ ಹಳ್ಳ ಇದೆ, ಸಣ್ಣ ಹಳ್ಳ. ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಒಳಗಿಂದ ಬರ್ತಾ ಇದೆ ವಿಟಮಿನ್ ಎನ್ರಿಚ್ಡ್ ವಾಟರ್. ಪೈಪ್ ಬೇರೆ ಹಾಕಿದ್ದಾರೆ. ಬಹುಶಃ ಇಲ್ಲಿಂದ ಕೆಳಗಡೆ ಎಲ್ಲೋ ಗ್ರಾವಿಟಿಲಿ ತೊಗೊಂಡೋಗ್ತಾರೆ ಅನಿಸುತ್ತೆ ಕುಡಿಯೋದಕ್ಕೆ. ಇದಕ್ಕೆ ಬಹುಶಃ ಏನಕ್ಕೆ ಯೂಸ್ ಮಾಡ್ಬೋದು ಅನಿಸುತ್ತೆ ಎಲ್ಲೋ ಕ್ಯಾಂಪಲ್ಲಿ. ನೋಡಿ, ಇಲ್ಲಿ ಸಣ್ಣ ಒಂದು ಸ್ಟ್ರೀಮ್ ಇದೆ. ಇದೊಂದು ಕರಿಬೇವಿನ ಗಿಡ. ಹೌದು, ಇಲ್ಲೊಂದು ಆರ್ಕಿಡ್ ಇದೆ ನೋಡಿ, ಕರಿಬೇವಿನ ಗಿಡ. ಬಹುಶಃ ಇಲ್ಲಿ ಯಾರೋ ಕೂತ್ಕೊಂಡು ಊಟ ಮಾಡಿರೋ ಅನ್ಸುತ್ತೆ. ಅದೇ ಬೀದಲ್ಲಿ ಬಂತು, ಇಲ್ಲ ಅಕ್ಕಿಗಳು ತಂದು ಹಾಕಿದ್ದೋ ಗೊತ್ತಿಲ್ಲ. ಇಲ್ಲೊಂದೇನೋ ಒಂದು ಕ್ರಿಯೇಚರ್ನ ನಾನು ನಿಮಗೆ ತೋರಿಸ್ತೀನಿ. ಏನು ತೋರಿಸ್ತೀನಿ ಅಂತ ಹೇಳಿದ್ರೆ ನೋಡಿ, ಬಸವನವಳು ಎಷ್ಟು ಆರಾಮಾಗಿ ಇದೆ ಅಂತ ಹೇಳ್ಬಿಟ್ಟು. ನಾನು ಹಿಂಗೆ ಹುಡುಕ್ತಾ ಇದ್ದೆ ಯಾವ್ದಾದ್ರು ಹಾವಿದೆಯಾ ಅಂತ ಹೇಳ್ಬಿಟ್ಟು, ಅದು ಸಿಕ್ತು. ಎನಿವೆ, ಚೆನ್ನಾಗಿದೆ, ಸೂಪರ್. ಮುಂದೆ ಹೋಗೋಣ. ಈ ಹಳ್ಳದಲ್ಲಿ ನಾನಂತೂ ನೀರು ಕುಡಿತೀನಪ್ಪ. ಯಾರು ಏನು ಬೇಕಾದ್ರೆ ಅಂದ್ಕೊಳ್ಳಿ, ಯಾರು ಏನು ಬೇಕಾದ್ರೆ ತಿಳ್ಕೊಳ್ಳಿ. ಓಕೆ, ಸ್ವಲ್ಪ ದಾಹ ತೀರ್ತು. ಈಗ ಮುಂದುವರಿಯುವ ಪಯಣ. ನಮ್ಮ ಪಯಣ ಕಾಡಿನ ಹಳ್ಳದಿಂದ ಕಾಡಿನ ಒಳಕ್ಕೆ. ಈ ಸ್ಟ್ರೆಚ್ ಇದು ತುಂಬ ವೈಲ್ಡ್ ಆಗಿದೆ, ಒಂಥರ ಫುಲ್ ಕತ್ಲೆ, ಯಾರೂ ಇಲ್ಲ. ಈ ಕತ್ಲೆಯಲ್ಲಿ ನಾವು ಒಬ್ಬರೇ ಹೋಗ್ತಾ ಇದ್ದೀವಿ ಕೆಳಗೆ. ಸುತ್ತಲೂ ಬೈನೆ ಗಿಡಗಳಿದ್ದಾವೆ ನೋಡಿ. ಇಲ್ಲಿ ಬೈನೆ ಗಿಡಗಳು, ಬೈನೆ ಮರನೂ ಇಲ್ಲಿದೆ ಒಂದು. ಈ ಆನೆಗಳು ಬೈನೆ ಮರನ ಯಾಕೆ ಇನ್ನೂ ಬಿಟ್ಟಿದ್ದಾವೆ ಅಂತ ಹೇಳ್ಬಿಟ್ಟು ನನಗೊಂದು ಆಶ್ಚರ್ಯ. ನಮ್ಮ ಸೈಡಂತೂ ಬೈನೆ ಮರ ಕಂಡ್ರೆ ಹುಚ್ಚದ್ದಾಡ್ತವೆ, ಒಂದೂ ಬಿಡಲ್ಲ. ಅದೇ ಅಲ್ವಾ ಈ ಕಾಡಿನ ಒಂದು ಮಹತ್ವ ಹೆಂಗೆ ಅಂತ ಹೇಳಿದ್ರೆ,
ನಿಮಗೆ ವಿಪರೀತವಾಗಿ ತಿನ್ನೋದಕ್ಕೆ ಯಾವುದೇ ಪ್ರಾಣಿಗೂ ಏನಾದರೂ ಸಿಕ್ಕರೆ ನೋಡಿ, ಅಲ್ಲಿ ಬೈನೆ ಮರ ಕಾಣ್ಬೋದು, ಸಿಕ್ಕರೆ ಬೇರೆ ಮರಗಳನ್ನ ಅವು ಹೊಡೆದಾಕಲ್ಲ. ಹಾಗೆ ಇದು ಬರೀ ಆನೆ ಅಂತಲ್ಲ, ಎಲ್ಲ ಪ್ರಾಣಿಗಳಿಗೂ ಅನ್ವಯಿಸುತ್ತೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಸುಮಾರು ಜಾಗದಲ್ಲಿ ನೀವು ನೋಡ್ಬೋದು ಈ ಕರಡಿಗಳು ಊರಿಗೆ ಬರ್ತವೆ. ನಾವು ಅಲ್ಲಿರುವಂಥ ಕರಡಿಯ ಆಹಾರವಾದಂಥ ಹಣ್ಣುಗಳನ್ನ ತಗೊಂಬಂದ್ಬಿಟ್ಟು ರೋಡ್ ಸೈಡಲ್ಲಿ ನಾವು ಮಾರ್ತಾ ಕೂತ್ಕೊಂಡ್ರೆ ಸೀಸನ್ ಟೈಮಲ್ಲಿ ಅವು ಇನ್ನೇನು ಮಾಡ್ತಾವೆ ಪಾಪ ಅಲ್ವಾ. ಹಾಗೆ ಆನೆಗಳು ಅಷ್ಟೇ, ತಿನ್ನೋಕ್ಕೇನು ಸಿಗಲಿಲ್ಲ ಅಂದರೆ ತೋಟದಲ್ಲಿರುವಂಥ ಬೈನೆ ಮರಗಳನ್ನೆಲ್ಲದನ್ನು ಕೆಡವಾಗ್ತವೆ. ಕಾಡಲ್ಲಿ ನೋಡಿ ಎಷ್ಟು ಬೈನೆ ಮರಗಳಿದ್ದಾವೆ ನೋಡಿ, ಅಲ್ಲೊಂದಿದೆ, ಇಲ್ಲೊಂದಿದೆ, ಏನೂ ಮಾಡಿಲ್ಲ. ಕಾರಣ ಏನು ಅಂತೇಳಿದ್ರೆ ತಿನ್ನೋದಕ್ಕೆ ಬೇಕಾದ್ರೆ ಸಿಗ್ತವೆ ಅವಕ್ಕೆ ಅಲ್ವಾ. ಇದು ನಮ್ಮ ಇನ್ನೊಂದು ಹಾಲ್ಟಿಂಗ್ ಪ್ಲೇಸು. ಸ್ನೇಹಿತರೆ, ಮೊದಲನೇ ದಿನದ ಎಂಡ್ ಆಫ್ ದ ಡೇ ಅನ್ನೋಂಗೆ ನಾವು ಒಂದು ಜಾಗದಲ್ಲಿ ಸೇರ್ಕೊಂಡಿದ್ದೀವಿ. ಇದು ಟ್ರೆಕ್ ಸ್ಟಾರ್ಟ್ ಆದಮೇಲೆ ಎಷ್ಟನೇ ಸ್ಟಾಪು ಏನು ಅದ್ರ ಬಗ್ಗೆ ಮಾಹಿತಿನ ನನ್ನ ಜೊತೆ ಬಂದಿರುವಂಥ ಡಾಕ್ಟರ್ ಸುನೀಲ್ ಸರ್. ಸರ್ ನಮಸ್ತೆ. ಡಾಕ್ಟರ್ ಸತೀಶ್ ಸರ್, ಅವರು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ಎಲ್ಲ ವೀಕ್ಷಕರಿಗೂ ನಮ್ಮ ಹೃದಯಪೂರ್ವ ವಂದನೆಗಳು. ಈ ದಿನ ಸಂಜೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ನಡೆಯೋಕ್ಕೆ. ನಾವು ಆ್ಯಕ್ಚುಲಿ ಟ್ರಕ್ಕಿಂಗ್ ಪಾತ್ ನಾರ್ಮಲಿ ಎರುಮಾಲಿ ಅಥವಾ ಪೆರಿಯಪಾದದಿಂದ ಸ್ಟಾರ್ಟ್ ಮಾಡ್ತಾ ಇದ್ರಿ. ತುಂಬ ಮಳೆಯ ಪ್ರಭಾವದಿಂದ ನಮಗೆ ಅಲ್ಲಿರುವ ಮಾಹಿತಿಯ ಪ್ರಕಾರ ಜನಗಳ ಎಚ್ಚರಿಕೆಗೋಸ್ಕರ ಅವರು 2 ಗಂಟೆಗೆ ಬಾಕ್ಲಾಗ್ತೀರಿ ಅಂತ ಹೇಳಿದ್ರಿಂದ ನಾವು ಒಂದು ಸ್ಟಾಪ್ನ ಅಂದರೆ ಸ್ಕಿಪ್ ಮಾಡಿ ಅಳಗಾನಂದ ರಿವರ್ ಅಂತ ಇದೆ, ಅಳಗಾನಂದ ನದಿ ಅಂತ, ಅಲ್ಲಿ ನಾವು ಇರುಮುಡಿಯನ್ನು ಪೂಜೆ ಮಾಡಿ ಹೊರಟು ಇದು 4ನೇ ಸ್ಟಾಪ್ ಅನಿಸುತ್ತೆ ಡಾಕ್ಟರ್ ಸತೀಶ್. 1:30, 2:30, ಒಂದು ಸುಮಾರು 6 ಕಿಲೋಮೀಟರ್ಗಳ ದೈವ ಒಂದು ಬಲದಿಂದ ನಡೆದು ಇದೇ ನಾನು ಒಂದು 8ನೇದೋ 9ನೇ ಸಲ ಬರ್ತಾ ಇರೋದು. ನೀವು ನನ್ನ ಕಾಲು ನೋಡ್ಬೋದು, ಏನು ನನಗೆ ದೈವ ಬಲದಿಂದ ಒಂಚೂರು ಏನು ಇಂಜುರಿ ಆಗದಿರೆ ಆಯಾಸವಿಲ್ದಿರ ನಡ್ಕೊಂಬರ್ತಾ ಇರೋದಂದರೆ ಇದೇ ವರ್ಷ. ಇದು ದೇವರ ಅನುಗ್ರಹ. ಯಾಕಂದರೆ ತುಂತುರು ಮಳೆನೂ ಆಗ್ತಾ ಇದೆ. ಆ ಮಳೆನೂ ನಮ್ಗೆ ಆಶೀರ್ವಾದ ಥರ. ಇನ್ನು ಜನರಿಗೆ ಹೆಚ್ಚಿನ ಅನುಕೂಲ ಆಗಲಿ ಅಂತ ಕೇಳ್ತಾ ಈ ಒಂದು ಜಾಗದಲ್ಲಿ ಇವತ್ತೇ ಇಲ್ಲಿ ಉಳ್ಕೊಂಡು, ಇದು ಯಾವ ಸ್ಟಾರ್ ಹೋಟ್ಲಿಗೂ ಕಡಿಮೆ ಇಲ್ಲ ನೋಡಿ, ಎಲ್ಲ ಕಡೆ ಲೈಟ್ ಜಿಗಿಜಿಗ ಕಾಣಿಸ್ತಾ ಇದೆ. ಈ ಜಾಗದ ಹೆಸರು ಏನು ಸರ್? ಇದು ಶಾಪಿಂದ? ಈ ಶಾಪಿನ ಹೆಸರು ಸುಬ್ರಹ್ಮಣ್ಯ ಸ್ಟಾಪ್ ಅಂತ ಹೋಟೆಲ್ ಅಂತ. ಹೋಟೆಲ್. ಈ ಜಾಗದ ಹೆಸರು ಮುಕುಳಿ ಅಂತ. ಮುಕುಳಿ ಅಂತ ನೋಡಿ, ಇದನ್ನ ಕರೆಯೋದು ಮುಕುಳಿ ಅಂತ. ಯಾರು ಅನ್ಯತಾ ಭಾವ ಇರಬಾರ್ದು. ಇದು ಪಂಪಾಯಿಂದ ಒಂದು ಸುಮಾರು 14ರಿಂದ 15 ಕಿಲೋಮೀಟರ್ಗಳಿದೆ. ನಾವು ಕನ್ನಡದವರಾಗಿರೋದ್ರಿಂದ ಕನ್ನಡದಲ್ಲಿ ಮಾತಾಡ್ತಾ ಇರಿ. ಬಟ್ ಇದು ಭಾಗಶಃ ಕೇರಳದಲ್ಲಿ ಇಲ್ಲಿ ಮಲಯಾಳಂ ಜಾಸ್ತಿ ಬರುತ್ತದೆ. ಬಟ್ ಇಲ್ಲೆಲ್ಲರೂ ಸ್ನೇಹಜೀವಿಗಳು, ಸದಾ ಸೇವೆ ಮಾಡಬೇಕು ಅಂತಲೇ ಇರೋರು. ಇನ್ನು ಕೆಲವು ಹೋಟೆಲ್ ಮಿತ್ರರಿಗೆ ಮಾತಾಡ್ತಿದ್ರೆ, ಇಲ್ಲಿ ಆ್ಯಕ್ಚುಲಿ ನಾವು ಬಂದಿರೋದು ಆಲ್ಮೋಸ್ಟು 12 ಕಿಲೋಮೀಟರ್, 10ರಿಂದ 12 ಕಿಲೋಮೀಟರ್. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ ಇದ್ದಿದ್ದು 5 ಕಿಲೋಮೀಟರು ಸ್ಕಿಪ್ ಮಾಡಿಬಿಟ್ಟು ನಾವು ಅಳಗಾನಂದ ರಿವರ್ ಸ್ಟಾರ್ಟ್ ಮಾಡಿದ್ವಿ. ಅದೇ ಏರುಮಲೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನು 5 ಕಿಲೋಮೀಟರ್ ಕವರ್ ಆಗೋದು. ಬಟ್ ಅಲ್ಲಿ 2 ಗಂಟೆಗೆ ಕ್ಲೋಸ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ, ಈ ಮಳೆ ಅಭಾವದಿಂದ ಅಲ್ಲಿ ಸ್ಕಿಪ್ ಮಾಡಿರೋದಕ್ಕೋಸ್ಕರ ಆ 5 ಕಿಲೋಮೀಟರ್ ಇದ್ರಲ್ಲಿ ಕವರ್ ಆಗೋದು. ಟೋಟಲಿ ಒಂದು 42 to 43 ಕಿಲೋಮೀಟರ್ಸ್ ಆಗುತ್ತೆ. ಹೌದು. ಇಫ್ ನಾವು 5 ಕಿಲೋಮೀಟರ್ ಸೇರಿಸಿದ್ರೆ ಈಗ ನಮಗೆ ಒಂದು 38 ಕಿಲೋಮೀಟರ್ ಅಲ್ಲಿ ಮುಗಿಯುತ್ತೆ. ಅದರಲ್ಲಿ ನಾವು ಆಲ್ಮೋಸ್ಟ್ 6 ಕಿಲೋಮೀಟರ್ಸ್ ಬಂದಿದ್ದೀವಿ. ಹೌದು, 6+5 ಅಂದ್ರೆ ಆಲ್ಮೋಸ್ಟ್ 11 ಕಿಲೋಮೀಟರ್ಸ್ ನಾವು ಕವರ್ ಅಪ್ ಮಾಡ್ಕೊಂಡಿದ್ದೀವಿ. ಇನ್ನು ಪಂಪಾಗೆ ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? 14.25 ಕಿಲೋಮೀಟರ್, 15 ಕಿಲೋಮೀಟರ್ ಇದೆ. ಇನ್ನು ಎಕ್ಸ್ಟ್ರೀಮ್ ಎಲಿವೇಶನ್ ಹೆಂಗಿದೆ? ಇನ್ನು ಎಕ್ಸ್ಟ್ರೀಮ್ ಎಲಿವೇಶನ್ ಅಲ್ಲಿ ಕರಿಮಲಿ ಬೆಟ್ಟ ಅಂತ ಬರುತ್ತೆ. ಅದು ತುಂಬಾ ಎಕ್ಸ್ಟ್ರೀಮ್ ಎಲಿವೇಶನ್ ಇರುವಂತದ್ದು. ಎಕ್ಸ್ಟ್ರೀಮ್ ಎಲಿವೇಶನ್ ಅಂಡ್ ಎಕ್ಸ್ಟ್ರೀಮ್ ಡೀಪ್ ಆಲ್ಸೋ. ಸ್ಟೀಪ್ ಇರುವಂತದ್ದು, ತುಂಬಾ ಸ್ಟೀಪ್ ಇರುವಂತದ್ದು ಅದೇ. ನೀವು ಎಷ್ಟು ಸರಿ ಇಲ್ಲಿಗೆ ಬಂದಿದ್ದೀರಾ ಸರ್? ಇದು ನಂದು 4ನೇ ಸಲ. ಅದೇ ಫಸ್ಟ್ ಇಂದನೂ ದೊಡ್ಡ ಪಾದನೆ ಬಂದಿರೋದು ತಿರುಮಲೆಯಿಂದ ಡಾಕ್ಟರ್ ಸುನೀಲ್ ಅವ್ರ ಜೊತೆನೇ. ಅದೇ ಡಾಕ್ಟರ್ ಸುನೀಲ್ ಅವ್ರು ನಮಗಿಂತ ಮುಂಚೆಯಿಂದ ಬರ್ತಾ ಇದ್ದಾರೆ. ಸೊ ಈ ಒಂದು 42 ಕಿಲೋಮೀಟರ್ಸ್ ಅಲ್ಲಿ
ತುಂಬ ಅಂತ ಒಂದು ಹಾರ್ಡ್ ಅಂತ ಇರುವಂಥದ್ದು ಕರಿಮಲೆ. ಕರಿಮಲೆ ಆರ್ಡ್ ಅನ್ನೋದಕ್ಕಿಂತ ನಮ್ದು ಏನಾಗುತ್ತೆ, ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಈವ್ನಿಂಗ್ ರೀಚ್ ಆಗೋಷ್ಟರಲ್ಲಿ ಎಕ್ಸಾಸ್ಟ್ ಆಗ್ತಾ ಇದ್ವಿ. ಸೊ ಅದು ಎಕ್ಸಾಸ್ಟ್ ಆಗೋದ್ರಿಂದ ನಮ್ಗೇನು ಅನ್ಸುತ್ತೆ, ಅದು ತುಂಬ ಸ್ಟೀಪ್ ಇದೆ ಅಂತ. ಬಟ್ ಇರೋ ಲೆಕ್ಕ ಅದು ಸ್ಟೀಪ್ ಅನ್ನೋದು ಸ್ವಲ್ಪ ಕಡಿಮೆನೇ. ಬಟ್ ನಾವು ರೆಸ್ಟ್ ತೊಗೊಂಡು ಹೋದರೆ ಅದು ಕಡಿಮೆ ಅನಿಸುತ್ತೆ. ಬಟ್ ಒಂದೇ ಸ್ಟ್ರೆಚಲ್ಲಿ ನಾವು ಹೋದಾಗ ಏನಾಗುತ್ತೆ, ನಮ್ಮ ಬಾಡಿ ಎಕ್ಸಾಸ್ಟ್ ಆಗಿರೋದ್ರಿಂದ ಅದು ತುಂಬ ಸ್ಟೀಪ್ ಆಗುತ್ತೆ. ಸೊ ಇದು ನನ್ನ ಮೊದಲನೇ ದಿನ ಅಂತ. ಇದು ನಾರ್ಮಲ್ ಆಗಿ ನೀವು ಮತ್ತೆ ನಿಮ್ಮ ಹಳೆ ಇದರಲ್ಲೂ ಕೂಡ ಇದು ನಾರ್ಮಲ್ ಆಗಿ ಒಂದು ಸ್ಟಾಪ್ ಪಾಯಿಂಟ್. ಹೌದು, ನಾರ್ಮಲ್ ಆಗಿ. ಇಲ್ಲಿ ನಾವು ಅಂದ್ರೆ ಈ ಸ್ಟೇಯಿಂಗ್ ಎಲ್ಲ ಹೇಗೆ, ಯಾವ ಸೆಟಪ್ ತರ ಸಿಗುತ್ತೆ? ಅಲ್ಲ, ಇಲ್ಲಿ ಸ್ಟೇಯಿಂಗ್ ಬಂದು ನಮಗೆ ಚೆನ್ನಾಗಿ ಈ ಥರ ಅವ್ರ ಹತ್ರನೇ ಮಾತಾಡ್ಸೋಣ ಅಲ್ವಾ? ಈ ಥರ ಯಾವ 7 ಸ್ಟಾರ್ ಹೋಟ್ಲಿಗೂ ಕಡಿಮೆ ಇಲ್ಲ ಈ ಹೋಟ್ಲು. ചേട്ടാ ഒരു ചെറിയ ഇന്റർവ്യൂ വാ ഒരു ചെറിയ ഇന്റർവ്യൂ. നിങ്ങൾ ഇപ്പൊ പറയണു എങ്ങനെയുണ്ട് ഇവിടെ, എത്ര ഫീസ്, ഏതെല്ല ഫെസിലിറ്റീസ് ഉണ്ട്, ഇവിടെ ജോലി ചെയ്യോ, എത്ര എക്സ്പീരിയൻസ്? കുഴപ്പമില്ല മോഹൻലാൽ മലയാളി. ചേട്ടാ നിങ്ങളെ പേരെന്താ? കുമാർ. എത്ര സാലിന്റെ ഇവിടെ ജോലി ചെയ്യോ? ഇവിടെ ഒരു 6-7 വർഷം. ഇവിടെ ഓണറാണ് പിന്നെ വർക്കറാണ്? വർക്കർ പ്ലസ് എംപ്ലോയർ. ഓക്കെ, വെരി ഗുഡ്. ഇവിടെ എല്ലാ സ്റ്റേറ്റിന്റെ ആൾ വരും? എല്ലാ ഇവിടെ വരാത്ത ആൾക്കാർ ചുരുക്കോ. ഓക്കെ. കർണാടക, ആന്ധ്ര, ബോംബെ, ഗുജറാത്ത്, അത് കഴിഞ്ഞാൽ പിന്നെ വെളിരാജ്യം. ഓക്കെ. ലണ്ടനിൽ വരാറുണ്ട്. ലണ്ടൻ. നിങ്ങൾ എവിടെ താമസിക്കുന്നത്? പിന്നെ ഇവര് മലേഷ്യക്കാർ വരാറുണ്ട്. ഓക്കെ. ശ്രീലങ്കക്കാർ വരാറുണ്ട്. ഓക്കെ. പിന്നെ ലക്ഷദ്വീപുകാർ വരാറുണ്ട്. ഓക്കെ. പിന്നെ ಹೋಟ್ಲೆ ಸ್ಪೆಷಲ್ ಏದೇ ತರ? ഈ കൊത്തു പൊറോട്ട. കൊത്തു പൊറോട്ട വെരി സ്പെഷ്യൽ. കൊത്തു പൊറോട്ട ഒരു സാമ്പിൾ ചെയ്യും. നിങ്ങളെ ചെയ്യൂ ചേട്ടാ. കാട്ടിട്ട് തരോ? കാട്ടിത്തരാം. കൊടുത്തോ. ഇത് കൊത്തു പൊറോട്ട ആണ്. നിങ്ങൾ പറയൂ ചേട്ടാ. ഇങ്ങനെ ആക്കോ. ഇത് കൊത്തു പൊറോട്ടയാണ്. ഇതിന് ആണിയ, സവാള, ക്യാരറ്റ്, ടൊമാറ്റ, അതെന്താ ഇട്ടത്? ഇത് ഓണിയൻ. പിന്നെ അത് ഗീയാ? ഗീ ലാസ്റ്റ് മേ. നിങ്ങൾ ഇവിടെ അന്യ സ്റ്റേറ്റിലിൻ്റെ വരവില്ലയോ? നിങ്ങൾക്കൊന്നും താമസിന് ഒന്നും പ്രോബ്ലം ഇല്ല? ഒന്നും പ്രോബ്ലം ഇല്ല. ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ನಿಮಗೆ ಪ್ರಾಬ್ಲಮ್ ಇರೋದು. ഓ ചേട്ടാ നിങ്ങളുടെ പേര്? ജെഞ്ചി. എത്ര ടൈമുണ്ട് ഇവിടെ? ഞങ്ങൾ ഇപ്പോൾ ഒരു ഇന്ന് ഡേറ്റ് 35 ദിവസമായിട്ട് സ്റ്റാർട്ട് ചെയ്തു. ഇതെന്താ ടെൻഡറാ എങ്ങനെ? ഇത് ടെൻഡറാണ്. ഇവിടെ മുക്കഴി ദേവി ക്ഷേത്രത്തിൻ്റെ ടെൻഡറാണ്. എത്ര പൈസ എങ്ങനെ പറയോ? ഇത് വർഷത്തെ നമുക്ക് പിന്നെ ഒരു 10% വെച്ച് കൂട്ടി കൊടുക്കണം. ഇത് നമ്മൾ ഷെഡ് പൊളിക്കത്തില്ല, ഉള്ളിലുള്ള സാധനമൊക്കെ എടുത്തുകൊണ്ട് പോയി കഴിയുമ്പോൾ ജനുവരി. ഷെഡ് ആരുടേത്? ഇത് ഷെഡ് എൻ്റെതാണ്. നിങ്ങളുടെ സ്ഥലം അവരുടെ, പ്ലേസ് മാത്രം അവരുടെ. പ്ലേസ് മാത്രം അവർക്ക് അതിന് വാടക. ഇത് സീസൺ അല്ലേ? ഇത് 2 മാസം. ജനുവരി 14 ക്ലോസ് ചെയ്ത് പോകും. ജനുവരി വൃശ്ചികം 1 സ്റ്റാർട്ട്, ജ്യോതി ലാസ്റ്റ്. പിന്നെ ബിസിനസ് വേറെ ബിസിനസ് ഉണ്ടോ? വണ്ടി സെക്കൻഡ് വണ്ടി യൂസ്ഡ് കാർ സെയിൽ സെക്കൻഡ്. ഇവിടെ ഒരു സീസണിൽ എത്ര ആൾക്കാർ വരും? ഇപ്പോൾ സീസണിൽ വരുമെന്ന് പറഞ്ഞാൽ അത് കറക്റ്റായിട്ട് പറയാൻ പറ്റത്തില്ല. എന്നാലും ഒരു ആവറേജ് 10 അല്ല, 10 ലക്ഷം 20 ലക്ഷം. നിങ്ങളുടെ ഷോപ്പൊക്കെ പോകുന്ന ആൾക്കാരാണ്. ഷോപ്പൊക്കെ നമുക്ക് ഡിസംബർ 31 തൊട്ട് ജനുവരി 13 വരെ നിറയെ ആൾ വരും. ഈ കട ഫുൾ ആളുണ്ട്. 1000 2000 ഇതിലൊരു 200 പേര് ഹാൾട്ട് ചെയ്യാൻ പറ്റത്തുള്ളൂ ഈ കടയിൽ. അല്ലേ? റോസ് അല്ലേ?
മൊത്തത്തിൽ പൂരെ മൊത്തം കടയില ഇങ്ങനെ പോന്നാ ആ മൊത്തം ഒരു 10-20 ലക്ഷം ആള് നടന്നു പോകും. 10-20 ലക്ഷ. അതിന് മേലെ നടന്നു പോകും. ഓക്കെ ഓക്കെ. ഇവിടെ പ്രൈസ് ಎಲ್ಲ എങ്ങനെ? ഇത് പിന്നെ പ്രൈസ് ഓരോന്നിനും പല റേറ്റാണ്. ഇതിപ്പോൾ നമ്മൾ പിന്നെ കൊത്തു പൊറോട്ട 120. പൊറോട്ട അല്ലേ? സ്റ്റേ ചെയ്യണമെങ്കിൽ സ്റ്റേ ചെയ്യുന്നത് നമ്മളിപ്പോൾ 50 രൂപ ഒരാൾ. 50 രൂപ ഒരാൾ. ഒരാൾക്ക് 50 രൂപ. ഓക്കെ. പിന്നെ കുളിച്ചാണ് കുളിക്കാൻ നമുക്കെല്ലാം വേറെ അവിടെ അത് അവരുമായിട്ടുണ്ട് കുളിക്കാൻ. അത് വേറെ ബാത്റൂം കുളിമുറിയൊക്കെ അത് പുറ വേറെ. നമുക്ക് ഇത് മാത്രമേ ഉള്ളൂ. അതിന് കുളിമുറി ബാത്റൂം അവിടെ ഉണ്ട്, താഴെയുണ്ട്, എല്ലാ സൗകര്യമുണ്ട്. ഓക്കെ അങ്ങനെ. ಓಕೆ ഇതാണ് ഗീ. ಇದೇ ಗೀ കേരള സർക്കാരിന്റെ ನಂದಿನಿ ಗೀ ಯೂಸ್ ചെയ്തിട്ടില്ല. അത് യൂസ് ಅದು ಯೂಸ್ ചെയ്യാം. ഇപ്പോൾ ಒಂದು ನಂದಿನಿ ಗೀ. ಓಕೆ ಓಕೆ കുഴപ്പമില്ല. ಇಲ್ಲಿ ಅವಿನ್ ನಂದಿನಿ ಗೀ ನೆಲ್ಲ ಉಂಟು. ಹೋಟ್ಲ್ ಹಂಗೆ ತೆಗಿ. ಹಾಂ, ಇದು ಇಲ್ಲಿದು ಹೋಟ್ಲು. ಇಲ್ಲಿ ಇವರು 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಡೈಲಿ, ಆಯಿತಾ? ಅವ್ರು ಹೇಳೋ ಪ್ರಕಾರ ಒಂದು ಸೀಸನಲ್ಲಿ ಜನವರಿ ಇದರಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲ, ನವಂಬರ್. ಹಾಂ ಸರಿ, ಡಿಸೆಂಬರ್ 1 ಸ್ಟಾರ್ಟ್ ಆಗುತ್ತೆ. ಡಿಸೆಂಬರ್ 1 ನಿಮಗೆ ಜನವರಿ 14 ತನಕ, ಇದು ಮಕರ ಸಂಕ್ರಾಂತಿ ತನಕ ಈ ಸೀಸನಲ್ಲಿ ದೊಡ್ಡ ಪಾದದಲ್ಲಿ ಸುಮಾರು 10-20 ಲಕ್ಷ ಜನ ಅವರು ಓಡಾಡ್ತಾರೆ ಅಂತ ಅವ್ರು ಹೇಳ್ತಾರೆ. 10-20 ಲಕ್ಷದಲ್ಲಿ ಎಷ್ಟು ಜನ ಇಲ್ಲಿ ಉಳ್ಕೊಳ್ತಾರೆ ಅನ್ನೋದು ಅವರಿಗೆ ഇരുവന്തത്. ಇಲ್ಲಿ സുമാರು ഇവിടെ എത്ര ആൾക്കാർ ഒരു ടൈമിൽ സ്റ്റേ ആക്കാം? നമുക്കൊരു 200 പേരെ 200. ಒಂದು ದಿನದಲ್ಲಿ 200 ಜನ ಇಲ್ಲಿ ಸ್ಟೇ ಆಗುವಂಥ ಕೆಪಾಸಿಟಿ ಇಲ್ಲಿದೆ. ಸೂಪರ್. ನೋಡಿ, ಇದು ಇವರ ಹೋಟ್ಲು ಸೆಟಪ್ಪು. ಇದೇ ರೀತಿ ನಿಮಗೆ ಇದೇ ರೀತಿ ಇಲ್ಲಿ ಸುಮಾರು ಒಂದು 8-10 ಇದಿದೆ. ನಾವು ಉಳ್ಕೊಂಡಿರೋಂಥದ್ದು ಇದು. ಅವ್ರ ಹತ್ರ ನಾವು ಹೆಚ್ಚಿನ ಮಾಹಿತಿನ ತೊಗೊಂಡಿದ್ದೀವಿ. ಈ ಮಾಹಿತಿ ಬಹುಶಃ ನಿಮಗೆಲ್ಲ ಯೂಸ್ ಆಗ್ಬೋದು. ಇದು ನಮ್ಮ ಟೀಮು. ಮಳೆಯಲ್ಲಿ ಸ್ವಲ್ಪ ನೆಂದ್ಕೊಂಡು ಬಂದಿದ್ದಾರೆ. ಎಲ್ಲರೂ ನೆನ್ಕೊಂಡು ಬಂದ್ವಿ. ಮಳೆ ಒಂಥರ ಆಶೀರ್ವಾದ ಕೊಟ್ಟಿದೆ ನಮಗೆ. ಹಾಂ, ಇಲ್ಲಿ ನಮ್ಮ ಹಿರಿಯರು ಈಗ ಆಲ್ರೆಡಿ ಕತೆ ಹೇಳ್ತಿದ್ದಾರೆ. ಗುರುಸ್ವಾಮಿಗಳು. ಎಷ್ಟು ಸಲ ಆಗಿದೆ ಸ್ವಾಮಿಗಳೇ? ಎಷ್ಟು ಸ್ವಾಮಿ? ನಾವು 22ನೇ ಸತಿ, 22ನೇ ಸರಿ. 18ನೇ ಸತಿ, ದೊಡ್ಡ ಪಾದ 18ನೇ ಸರಿ. 22 ಮುಗೀತು. ಸ್ವಾಮಿ ನಿಮ್ಮದು? ನಮ್ದು 4ನೇ ವರ್ಷ. 4ನೇ ವರ್ಷ. ಎಷ್ಟು ಟೈಮಿಂದ ನೀವು ಮಾಲೆ ಹಾಕಿದ್ದೀರಾ? 9 ತಿಂಗಳು. 9 ತಿಂಗಳಿಂದ ಮಾಲೆ ಹಾಕಿದ್ದೀರಾ? 9 ತಿಂಗಳಿಂದ ಮಾಲೆ ಹಾಕಿದ್ದೀರಾ. ನಾವು ಒಂದಿನೂ ಹಾಕಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಹಾಂ ಸ್ವಾಮಿ, ಏನೋ ಅಂದ್ರಿ? ಇಲ್ಲ ಅವ್ರು ಯಾಕೆ ಅದು ಕ್ಯಾಪ್ ತೆಗ್ಸಾಕಾಗಲಿಲ್ಲ, ತೆಗಿಬಿಡಿ ಅಂತ ಹೇಳ್ತೀನಿ. ನಾಚಿಕೆ ಅದು. ಮಳೆ ಬೀಳ್ತಾ ಇರೋದ್ರಿಂದ ಹಾಕಿಕೊಂಡಿದ್ದೆ. ಇದಿಷ್ಟು ಮೊದಲನೇ ದಿನದ ಒಂದು ಪ್ಲೇಸಿನ ಒಂದು ಸೆಟಪ್ಪು. ಇನ್ನೂ ಹೆಚ್ಚಿನ ಮಾಹಿತಿನ 2ನೇ ದಿನದಲ್ಲಿ ನಾನು ನಿಮಗೆ ಕೊಡ್ತೀನಿ. ಸ್ವಾಮಿಯ ಶರಣಮಯ್ಯಪ್ಪ. ಇದಕ್ಕೆ ಮಾಲೆ ಹಾಕಿದರೆ ಮೊದಲು ನಾವು ಟವಲ್ ಅಂತೇವೆ, ಊರ ಕಡೆಯಲ್ಲೇ ಟವಲ್ ಅಂತೇವೆ, ಶಾಲ್ ಅಂತೇವೆ. ಮಾಲೆ ಹಾಕಿದ ಮೇಲೆ ಅಯ್ಯಪ್ಪ ಸ್ವಾಮಿಯವರಿಗೆಲ್ಲ ಇದು ಮಣಿಕಂಠ. ಮಲಗುವಾಗ ಈ ಮಾಲೆ ಇದೆಯಲ್ಲ 6 ತಿಂಗಳು, 7 ತಿಂಗಳು, 15 ದಿವಸನೇ ಹಾಕ್ಬೋದು. ಅಂದರೆ ಅದು ಕಟ್ಟಾಗ್ತದೆ. ಅದಕ್ಕೋಸ್ಕರ ಈ ಮಣಿಕಂಠ ಅಂದೇವಲ್ಲ, ಅದನ್ನು ಈ ಥರ ಮಾಡಿ ಹೀಗೆ ಸುತ್ತಿಟ್ಟು ಮಲಗಬೇಕು. ಆವಾಗ ಮಾಲೆ ಕಟ್ಟಾಗಲ್ಲ. ಮಾಲೆ ಕಟ್ಟಾಗೋದಿಲ್ಲ ಮತ್ತು ಮೈಗೆಲ್ಲ ತರ್ಚೋದಿಲ್ಲ. ಸೊ ಸೇಫ್ಟಿಯಾಗಿರ್ತವೆ. ಆವಾಗ ಮಣಿಕಂಠನು ಕೊರಲಲ್ಲೇ ಇರ್ತದೆ. ಮಣಿಕಂಠನು ಕೊಡಲ್ಲ. ಯಾವಾಗಲೂ ಮಾಲೆ ಧರಿಸಿದವರು ಮಣಿಕಂಠವನ್ನು ಬಿಡಲೇಬಾರ್ದು. ಸ್ನೇಹಿತರೆ, 2ನೇ ದಿನ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ಟೈಮ್ ಬಂದುಬಿಟ್ಟು 7 ಗಂಟೆ, 6:45, 7 ಗಂಟೆ ಅಂತ ತಿಳ್ಕೊಳ್ಳಿ. ಇದು ನಾವು ಉಳ್ಕೊಂಡಿದ್ದಂತಹ ಒಂದು ಸುಬ್ರಹ್ಮಣ್ಯ ಹೋಟೆಲ್ಲು, ಮುಗುಳಿ ಅಥವಾ ಮುಕುಳಿ ಅಂತ ಕರಿತೀವಿ, ಆ ಒಂದು ಪ್ಲೇಸಲ್ಲಿ. ಇಲ್ಲಿಂದ ನಾವು ಮುಂದೆ ಹೊರಡ್ತಾ ಇದ್ದೀವಿ. ಈ ಪ್ಲೇಸ್ ಬಗ್ಗೆ ಹೇಳೋದಾದರೆ ನಿಮಗೆ ಸಾಧಾರಣ ಎಲ್ಲದೂ ಸಿಗುತ್ತೆ. 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು ಇಲ್ಲಿ ಸ್ಟೇಗೆ. ಸ್ನಾನದ್ದು ಮತ್ತು ಟಾಯ್ಲೆಟಿನ ವ್ಯವಸ್ಥೆ ಇಲ್ಲೇ ಪಕ್ಕದಲ್ಲೇ ಇದೆ. ಅದಕ್ಕೊಂದು 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಈ ರೀತಿ ಮಲಗೋದಕ್ಕೆ ನಿಮಗೆ ಒಂದು ಜಾಗ ಸಿಗುತ್ತೆ. ಇಲ್ಲೇನೋ ಕನ್ನಡದಲ್ಲಿ ಬರೆದಿದ್ದಾರೆ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಹ್ಯಾಂಡ್ ವಾಶಿಗೆ ಗೀತ ನೃತ್ಯ ಮೇಳ ಅಂತ ಹಾಕಿದ್ದಾರೆ. ಯಾರು ಟ್ರಾನ್ಸ್ಲೇಷನ್ ಮಾಡಿದಿರೋ ಗೊತ್ತಿಲ್ಲ. ಚೆನ್ನಾಗಿದೆ ಒಂಥರ. ಓನರು ತುಂಬ ಚೆನ್ನಾಗಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದಾಗ ನಾವಂತೂ ಈ ಪ್ಲೇಸನ್ನು ರೆಕಮೆಂಡ್ ಮಾಡ್ತೀವಿ. ಯಾರೇ ಬಂದ್ರೂ
ಇಲ್ಲಿ ಯಾವುದೇ ಒಂದು ತೊಂದರೆ ಇಲ್ದಂಗೆ ಉಳ್ಕೊಬೋದು. ಸ್ನೇಹಿತರೆ, 2ನೇ ದಿನ ನಮ್ಮ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವು. ನಮ್ಮ ಜೊತೆ ಇದ್ದಂಥ ಶ್ರೀನಿವಾಸ ಸ್ವಾಮಿಗಳು ಈಗ ಇಲ್ಲಿಂದ ಪೂಜೆ ಮಾಡಿ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಇದು ನಾವು ಉಳ್ಕೊಂಡಿದ್ದಂತಹ ಹೋಟೆಲ್ನಲ್ಲೇ ಇದ್ದಂತಹ ಅಯ್ಯಪ್ಪ ಸ್ವಾಮಿಯ ಒಂದು ಇದು ಫೋಟೋ. ಇಲ್ಲಿಗೆ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ನಾವು ಮತ್ತೆ ದೊಡ್ಡ ಪಾದಯಾತ್ರೆನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಸುಮಾರು ಒಂದು 12 ಕಿಲೋಮೀಟ್ರು ಅಲ್ವಾ ಸರ್? 15 ಕಿಲೋಮೀಟ್ರು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಶರಣಮಯ್ಯಪ್ಪ ಗುರುವೇ ಶರಣಮಯ್ಯಪ್ಪ ಗುರುವಯ್ಯಪ್ಪನೇ ಶರಣಮಯ್ಯಪ್ಪ ಸ್ವಾಮಿಯೇ. ಮಹಿಷಾಸುರ ಮರ್ದಿನಿ ದೇವಿ. ಸ್ನೇಹಿತರೆ, ನಾವೀಗ ಅವಾಗಲೇ ಹೇಳ್ದಂಗೆ ಹೊರಟಿದ್ದೀವಿ. ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡ್ಬೋದು. ನೆಕ್ಸ್ಟು ಕರಿಮಲ ಮತ್ತು ಪುತ್ತೂರು ನಮಗೆ ಫಸ್ಟ್ ಸಿಗುವಂಥದ್ದು. ನಂತರ ನಮಗೆ ಪಂಪ ಮತ್ತು ಶಬರಿಮಲ ಸಿಗುತ್ತೆ. 2ನೇ ದಿನ ಚಾಲೂ ಆಗಿದೆ. ನಾವು ಉಳ್ಕೊಂಡಂಥ ಮುಗುಳಿ ಇದು ನಿಮಗೆ ಮೋಟಾರ್ ಅಕ್ಸೆಸ್ ಇರುವಂಥ, ಈ ದೊಡ್ಡಪಾದದಲ್ಲಿ ಮೋಟಾರ್ ಅಕ್ಸೆಸ್ ಇರುವಂಥ 2ನೇ ಜಾಗ. ಅಂದರೆ ಅಲಕಾನಂದ ಬಿಟ್ಟರೆ ಅಲ್ವಾ ಸರ್? ಅಲಕಾನಂದ ಬಿಟ್ಟರೆ ಮುಗುಳಿಲಿ ನಿಮಗೆ ಮೋಟಾರ್ ಅಕ್ಸೆಸ್ ಇರುವಂಥ 2ನೇ ಜಾಗ ಅಲ್ವಾ? ಮುಕ್ಕೊಳ್ಳಿ. ಈ ಜಾಗ ಮೋಟಾರ್ ಅಕ್ಸೆಸ್ ಇರುವಂತಹ 2ನೇ ಜಾಗ. ಇಲ್ಲಿ ನಿಮಗೆ ಬಿಟ್ಟರೆ ನಿಮಗೆ ನೆಕ್ಸ್ಟು ನಿಮಗೆ ಒಂದು 12 ಕಿಲೋಮೀಟ್ರ್ ಅಲ್ಲ, 14.5 ಕಿಲೋಮೀಟರು ನಿಮಗೆಲ್ಲ ನಿಮಗೆ ಮೋಟಾರ್ ಆಕ್ಸೆಸ್ ಇಲ್ಲ. ಅಂದರೆ ಕಾಲು ದಾರಿಯಲ್ಲೇ ನೀವು ಹತ್ತಬೇಕು. ಈಗ ನೆಕ್ಸ್ಟು ನಾವು 2ನೇ ದಿನದ ಈ ಒಂದು ಇದರಲ್ಲಿ ಟ್ರೆಕ್ಟ್ರೇಲಲ್ಲಿ ಕರಿಮೇಲೆ ಏರ್ತಾ ಇದ್ದೀವಿ. ನಾನು ಆವಾಗಲೇ ಹೇಳಿದಂತೆ ಎಲಿವೇಶನ್ನು ತುಂಬ ಜಾಸ್ತಿ ಇದೆ. ಜೊತೆಗೆ ನನಗೆ ಹೇಳಿರೋ ಪ್ರಕಾರ ತುಂಬ ಟಫ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ, ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗುವ. ನೋಡಿ, ಇಲ್ಲಿ ನಿಮಗೆ ಶಂಖ ಪುಷ್ಪ ಕಾಣ್ಬೋದು ದೂರದಲ್ಲಿ. ಓ ನೋಡಿ, ಇಲ್ಲಿ ನಿಮಗೆ ತುಂಬ ಫ್ರೆಶ್ ಲದ್ದಿ. ಇದಕ್ಕೋಸ್ಕರನೇ ನಿಮಗೆ ನಮಗೆ ಇಲ್ಲಿಗೆ ಹೋಗಬೇಡಿ ಅಂತ ಹೇಳಿದ್ರು. ಬಹುಶಃ ನಿನ್ನೆ ಹಾಕಿರುವಂಥದ್ದು ಬೆಳಿಗ್ಗೆ. ಅದಕ್ಕೆ ಬೆಳಗ್ಗೆ ಲೇಟಾಗಿ ಸ್ಟಾರ್ಟ್ ಮಾಡಿರೋದು. ಇಲ್ಲೂ ಇದೆ ಮಹಾಪಾದ. ಒಂಥರ ಆನೆಗಳ ಲದ್ದಿಗಳನ್ನು ನೀವು ಒಂದೊಂದು ಹೆಜ್ಜೆಗೂ ಕಾಣ್ಬೋದು ನೀವು ಇಲ್ಲಿ. ಅಲ್ವಾ? ಇಲ್ಲೊಂದು ಸಣ್ಣ ಹಳ್ಳ. ಬಹುಶಃ ನಿನ್ನೆ ತುಂಬ ಚೆನ್ನಾಗಿ ಮಳೆ ಬಂತು, ಹಾಗಾಗಿ ನೀರು ಹರಿತಾ ಇದೆ. ಎವರ್ಗ್ರೀನ್ ಫಾರೆಸ್ಟ್ ಆಗಿರೋದ್ರಿಂದ ಸುಮಾರು ದಿನ ನಿಮಗೆ ನೀರಿಲ್ಲಿ ಕಾಣ್ಬೋದು. ಲೀಚಸ್ ಯಾವುದು ನಮಗೆ ಕಾಣಲಿಲ್ಲ, ಬಟ್ ನಮ್ಮ ಗ್ರೂಪಲ್ಲಿದ್ದಂಥವ್ರಿಗೆ ಒಬ್ಬರಿಗೆ ಲೀಚ್ ಹತ್ಕೊಂಡಿತ್ತು. ಇಂಥ ಫಾರೆಸ್ಟಲ್ಲಿ ಅದೊಂದು ಸಾಮಾನ್ಯವಾದಂಥ ಒಂದು ಇದು ಪ್ರಿಕಾಷನ್ ತಗೊಳ್ಳೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ನಾವು ಹಾಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ನನ್ನನ್ನು ಸೇರಿ ನಾವಿನ್ನೂ ಮಾಲೆ ಹಾಕಿಲ್ಲ. ನಾವು ನೆಕ್ಸ್ಟು ಮುಂದಿನ ಒಂದು ಪಂಪ ಇದರಲ್ಲಿ ಮಾಲೆ ಹಾಕ್ತೀವಿ. ನಮ್ಮ ಜೊತೆ ಇರುವಂಥ ಗ್ರೂಪವರು ಹಾಗೆ ಸುಮಾರು ಜನ ಮಾಲೆ ಹಾಕಿದ್ದಾರೆ. ಅವ್ರದ್ದು ಒಂದು ಭಕ್ತಿಭಾವ ಮತ್ತು ಆಸ್ಮಿತೆ ಏನಿದೆಯಲ್ಲ, ಅದು ಇನ್ನೂ ಜಾಸ್ತಿ ಇರುತ್ತೆ ನಮಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಅವ್ರ ಮುಂದೆ ನಾವೇನೂ ಅಲ್ಲ. ನಮ್ಮಲ್ಲೊಬ್ಬರು ನಾನು ನಿನ್ನೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ನಿಮಗೆ. ಅವರು 9 ತಿಂಗಳಿಂದ ಮಾಲೆ ಹಾಕಿದ್ದಾರೆ. ಹಿಂದ್ಗಡೆ ಇದ್ದಾರೆ ಶ್ರೀನಿವಾಸ್ ಅಂತೇಳಿ, ನೋಡಿ ಇಲ್ಲಿ ಬರ್ತಾ ಇದ್ದಾರಲ್ಲ, 9 ತಿಂಗಳಿಂದ ಮಾಲೆ ಹಾಕಿದ್ದಾರೆ. ಸೊ ಹಾಗಾಗಿ ನಮ್ಮ ವೃತ್ತಿ ಜೀವನ ಆ ಒಂದು 9 ತಿಂಗಳಾಗಲಿ ಅಥವಾ ಒಂದು ವಾರಕ್ಕಾಗಲಿ ಆಸ್ಪದ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಡೈರೆಕ್ಟಾಗಿ ಬಂದಿದ್ದೀವಿ. ಅವ್ರ ಭಕ್ತಿ ಮುಂದೆ ನಮ್ಮದೇನೂ ಅಲ್ಲ.
ಫ್ರೆಶ್ ಲದ್ದಿಗಳು. ನಾನಿಲ್ಲಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇರಬೇಕಾದ್ರೆ ನಿಮಗೆ ಅನ್ನಿಸ್ಬೋದು ಏನು ಗುರು ಇವರು ಬರೀ ಆನೆ ಲದ್ದಿ ತೋರಿಸ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಇದು ಯಾರಿಗೂ ಹೆದರಿಕೆ ಮೂಡಿಸುವಂಥ ವಿಚಾರ ಅಲ್ಲ. ಬಟ್ ಮಹಾಪಾದದಲ್ಲಿ ದೊಡ್ಡ ಪಾದ ಅಂತ ನಾವೇನು ಕರಿತೀವಲ್ಲ, ಇದರಲ್ಲಿ ತುಂಬ ಸಾಮಾನ್ಯವಾಗಿ ನಿಮ್ಮ ಕಣ್ಣಿಗೆ ಕಾಣುವಂಥ ದೃಶ್ಯ ಇದು. ಬಹುಶಃ ಜನಗಳು ಬರ್ತಾರೆ, ಭಕ್ತಾದಿಗಳು ನೋಡಿ, ಭಕ್ತಾದಿಗಳು ಬರ್ತಾರೆ ಅಂತ ಹೇಳ್ಬಿಟ್ಟು ದಾರಿ ಮಾಡಿಬಿಟ್ಟು ಕೊಟ್ಟು ಹೋದಂಗಿದೆ ಇದು. ಇದೇ ನಿಮ್ಮದು ನೋಡಿ ಆನೆ ಟ್ರ್ಯಾಕು. ಆನೆ ಹೆಜ್ಜೆಗಳನ್ನು ನೀವು ಇಲ್ಲಿ ಕಾಣಬಹುದು. ಗೊತ್ತಿಲ್ಲ, ಮುಂದೆ ನಿಮಗೆ ಆನೆ ಕಂಡರೂ ಕಾಣ್ಬೋದು ನಮ್ಮ ಅದೃಷ್ಟ ಇದ್ದರೆ. ನೀವು ಎಲ್ಲೆಲ್ಲಿ ಸಣ್ಣ ಹಳ್ಳಗಳು ನಿಮಗೆ ಸಿಗುತ್ತೆ ಅಲ್ಲೆಲ್ಲ ನೀವು ಆನೆಗಳ ಕುರುಹುಗಳನ್ನು ನೀವು ಕಾಣಬಹುದು. ಈ ಒಂದು ಹಂತದಲ್ಲಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 7 ಗಂಟೆ 3 ಗಂಟೆಗೆಲ್ಲ ಅಲ್ಲಿ ಗೇಟ್ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ನಾವೆಷ್ಟೇ ಭಕ್ತಿ ಪರವಶದಲ್ಲಿದ್ದರೂ ಕೂಡ ಅಯ್ಯಪ್ಪ ಸ್ವಾಮಿನ ಕಾಣಬೇಕು ಅಂತ ಹೇಳಿಬಿಟ್ಟು ಸರ್ಕಾರದ ಮಟ್ಟದಲ್ಲಿ ಅವರಿಗೆ ಅವ್ರದ್ದೇ ಆದ ಕರ್ತವ್ಯ ಇರುತ್ತೆ. ನಮ್ಮನ್ನು ಕಾಪಾಡೋದು ಕೂಡ ಅವ್ರ ಜವಾಬ್ದಾರಿ ಆಗಿರುತ್ತೆ. ಡಾಕ್ಟರ್ ಸುನೀಲ್ ಸರ್ ಅವರು ಈಗ ನಮ್ಮನ್ನು ಲೀಡ್ ತಗೊಂಡ್ರು. ಸರಿ ಸತೀಶ್ ಅವರು, ಸಾರಿ ಸರ್. ಸುನೀಲ್ ಸರ್ ಅವರು ಇನ್ನೂ ಹಿಂದೆ ಇದ್ದಾರೆ. ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತಾ ಇದ್ದೀವಿ. സ്വാമി ശരണം. നിങ്ങളുടെ പേര്? ವೈಶಾಖ್. വൈശാഖ്. യു ആർ ഫ്രം കേരള. സൂപ്പർ. ಸೇಮ್ Yeah, I saw that. ಯು ಆರ್ ಫ್ರಮ್ ಬ್ಯಾಂಗ್ಳೂರ್. Yeah, we are from Bangalore. ಐ ಆಮ್ ಆಲ್ಸೋ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. Oh, where? Whitefield. Whitefield. Acha, you came from Bangalore only now? No. Last of Corona, I've been doing work from home. Acha. So, and I'm going back on February. Uh-huh. So this is the last few moments in Kerala. Okay, where in Kerala? Kasaragod. Near to Bangalore. Right. So you know Kannada as well? ಕನ್ನಡ తెలుసు. Huh? ಗೊತ್ತಾಗುತ್ತೆ. ಕನ್ನಡ ಬರುತ್ತೆ. ಆಲ್ಮೋಸ್ಟ್ 5 years ಅಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಲ್ಲ. You said Vaishak, right? ಯಾ ವೈಶಾಖ್. ಸ್ನೇಹಿತರೆ, ಈಗ ನಮಗೆ ಐ ಆಮ್ ಟೆಲ್ಲಿಂಗ್ ಟು ವಿಡಿಯೋ. ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋಂಥ ಈಗ ವರ್ಕ್ ಫ್ರಮ್ ಹೋಮು ಕಾಸರಗೋಡು, ನೇಟಿವ್ ಕಾಸರಗೋಡು ವೈಶಾಖ್ ಅವ್ರು ಸಿಕ್ಕಿದ್ದಾರೆ. ಅವಾಗ ಹಾಯ್ ಮಾಡಿದ್ರು. ಹಾಯ್. ಕನ್ನಡ ತುಂಬ ಚೆನ್ನಾಗಿ, ಸ್ವಾಮಿಯೇ ಶರಣ, ಚೆನ್ನಾಗಿ ಬರುತ್ತೆ. ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಸೂಪರ್. ಸ್ವಾಮಿಯೇ ಶರಣಯ್ಯಪ್ಪ. ಕನ್ನಡದವರು ಅಂತಲ್ಲ, ಯಾರೇ ಸಿಕ್ಕಿದ್ರು ನಮಗಿಲ್ಲಿ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ದೇ ಆರ್ ಡೂಯಿಂಗ್, ಒಂದು ವರ್ಷಿಪ್ ಮಾಡ್ತಾ ಇದ್ದಾರಲ್ಲ, ಒಂದು ಭಕ್ತಿ ತೋರಿಸ್ತಾ ಇದ್ದಾರಲ್ಲ, ಅದಕ್ಕೆ ಕಂಪ್ಯಾರಿಸನ್ ಇಲ್ಲ. ಸ್ನೇಹಿತರೆ, ನಾನೀಗ ಇನ್ನೊಂದು ಕ್ಯಾಂಪಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು 1 ಕಿಲೋಮೀಟ್ರ್ ನಾನು ನಡೆದೀನಿ ಅಂತ ತಿಳ್ಕೊಳ್ತೀನಿ. ಇಲ್ಲ, 2 ಕಿಲೋಮೀಟರ್. ಮುಕುಳಿಯಿಂದ ನಾನು ಈಗ 2 ಕಿಲೋಮೀಟ್ರ್ ಬಂದುಬಿಟ್ಟು ಒಲ್ಲಿತೋಡು ಇಲ್ಲಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಸೇಮ್ ಸ್ಟೇಜು. ಇಲ್ಲಿಂದ ನನಗೆ ಈ ಏರುಮಲೆ ಸ್ಟಾರ್ಟ್ ಆಗುತ್ತೆ, ಆಯಿತಾ? ಅಂದರೆ ಸ್ವಲ್ಪ ಅಪ್ಪು ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು. ಇನ್ನು 2 ಕಿಲೋಮೀಟ್ರು ಸ್ಲೈಟ್ ಇದೆ. ಆಮೇಲೆ 2 ಕಿಲೋಮೀಟ್ರ್ ಆದಮೇಲೆ ಇನ್ನೊಂದು ಸಿಗುತ್ತೆ ನಮಗೆ, ವೆಲ್ಲಾರಾಮ್ ಚೆಟ್ಟ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಸಿಗುತ್ತೆ. ಅಲ್ಲಿ ನಾವು ನಿಲ್ತೀವಿ. ಆ್ಯಂಡ್ ಅಗೇನ್ ಅಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಇದೆ. ಇದು ಇಲ್ಲೇ ಒಂದು ಸೆಟಪ್. ಇಲ್ಲಿ ಕೂಡ ರಾತ್ರಿ ಸ್ಟೇ ಆಗೋಕ್ಕೆ ಆಪ್ಷನ್ ಇದೆ. ಬಟ್ ನಮಗೆ ಅಲ್ಲಿ ಕ್ಲೋಸ್ ಮಾಡಿದ್ರಿಂದ ನಾವು ಅಲ್ಲೇ ಸ್ಟೇ ಆದ್ವಿ. ಸ್ನೇಹಿತರೆ, ಇದು APC. ಇಲ್ಲಿ ತನಕ ನೀವು ನೋಡಿದ್ದು ಒಂದು ಸಣ್ಣ ಅಂತ ಇದು ನಿಮಗೆ ಪರ್ಮನೆಂಟ್ ಸ್ಟ್ರಕ್ಚರ್ಗಳು. APC ಅಂದರೆ ಆ್ಯಂಟಿ ಪೋಚಿಂಗ್ ಕಾಂಪ್ ಅಂತ ಕರಿತೀವಿ. ಪರ್ಮನೆಂಟ್ ಸ್ಟ್ರಕ್ಚರ್ಗಳು ಇಲ್ಲಿ ನೀವು ಕಾಣ್ಬೋದು. ಎಲಿಫೆಂಟ್ ಟ್ರೆಂಚ್ಗಳನ್ನ, ಜೊತೆಗೆ ಸೋಲಾರ್ ಫೆನ್ಸ್ಗಳನ್ನು. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದು ಅಫಿಷಿಯಲಿ ಇಲ್ಲಿರುವಂಥ ಸೆಟ್ಲ್ಮೆಂಟು. ಇದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಫಾರೆಸ್ಟ್ಗಳಲ್ಲಿ ನಿಮಗೆ ಸಿಗುತ್ತೆ. ಅಂದರೆ ಟೈಗರ್ ರಿಸರ್ವ್ ಫಾರೆಸ್ಟ್ಗಳಲ್ಲಿ
APC ಸೆಂಟರ್, ಆ್ಯಂಟಿ ಪೋಚಿಂಗ್ ಅಂದರೆ ಬೇಟೆ ನಿಗ್ರಹ ಒಂದು ದಳ, ಬೇಟೆ ನಿಗ್ರಹ ಒಂದು ಫೋರ್ಸ್ ಅದು ಕ್ಯಾಂಪ್ಗಳು. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಡಬಲ್ ಸ್ಟಾರು, ಸಿಂಗಲ್ ಸ್ಟಾರು ಜೊತೆಗೆ ಕೆಲವು ವಾಚರ್ಸ್ಗಳು ಇರ್ತಾರೆ. ಅವರು ದಿನಕ್ಕೊಂದು 5 ಕಿಲೋಮೀಟ್ರು, 10 ಕಿಲೋಮೀಟ್ರು ಈ ರೀತಿ ಇದೆ ಟ್ರ್ಯಾಕು. ಕೆಲವು ಕಡೆ ಜೀಪ್ ಟ್ರ್ಯಾಕ್ ಇರುತ್ತೆ, ಕೆಲವು ಕಡೆ ಈ ರೀತಿ ಟ್ರ್ಯಾಕ್ ಇರುತ್ತೆ. ಆ ಟ್ರ್ಯಾಕ್ಗಳಲ್ಲಿ ತಿರುಗಾಡಿಕೊಂಡು ಯಾವ್ದಾದ್ರು ಬೇಟೆ ಏನಾರು ಆಗುತ್ತಾ ಅಂಥೇಳಿ ಇದು ಮಾಡ್ತಾರೆ. ಕಾಣುತ್ತಾ? ಎಲ್ಲಿ ಮೇಯ್ತಾ ಇದೆ? ಹೋಗಿರ್ಬೋದು. ಇಲ್ಲೆಲ್ಲೋ ಜಂಗಲ್ ಫಾಲ್ ಇತ್ತು, ತುಂಬ ಒಳಗಡೆ ಹೋಯ್ತು, ಕಾಣಲಿಲ್ಲ. ಮುಂದೆ ಇದ್ದವ್ರಿಗೆ ಕಾಣ್ತು. ನನಗೆ ಈ ಸ್ಟ್ರೆಚ್ಚಲ್ಲಿ ಯಾವುದೇ ಪ್ರಾಣಿಗಳು ಸಿಗಲಿಲ್ಲ, ಬಟ್ ಪ್ರಾಣಿಗಳ ಕುರುಹುಗಳು ಕಾಣ್ತು. ಆಯಿತಾ, ಮನುಷ್ಯರು ನಾವೆಷ್ಟು ಜನ ಇರ್ತೀವಿ, ನಮ್ಮನ್ನು ಅಷ್ಟು ಪ್ರಾಣಿಗಳು ಕೂಡ ಅವಾಯ್ಡ್ ಮಾಡ್ತವೆ. ಅದು ನಿಮಗೂ ಗೊತ್ತಿರಲಿ. ನಾವು ಹೋಗಿದ ತಕ್ಷಣ ಪ್ರಾಣಿಗಳು ಕಾಣಬೇಕು ಅಂತೇಳಿ ಹೇಳೋದಕ್ಕೆ ಪ್ರಾಣಿಗಳೇನು ನಮ್ಮನ್ನೇ ಕಾಯ್ತಿರೋದಿಲ್ಲ, ಅದು ಒಂದು ಸತ್ಯ. ವೈಲ್ಡ್ ಲೈಫ್ ಫೋಟೋಗ್ರಫಿ ಸುಮಾರು ಜನ ಮಾಡೋರಿಗೆ ಗೊತ್ತಿರುತ್ತೆ. ವೈಲ್ಡ್ ಲೈಫ್ ಫೋಟೋಗ್ರಫಿ ಏನಕ್ಕೆ ಟಫು ಅಂತೇಳಿದ್ರೆ ಇದೇ ಒಂದು ಕಾರಣಕ್ಕೆ. ಒಂದು ಸಣ್ಣ ಫೋಟೋ ತೆಗಿಬೇಕು ಅಂದರೆ ನೀವು ದಿನ ಇಡೀ ಕಾಯಬೇಕಾಗತ್ತೆ. ಸೊ ನಾನು ಅವಾಗ APC ಬಗ್ಗೆ ಮಾತಾಡ್ತಾ ಇದ್ದೆ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನಿದಾರಲ್ಲ, ಅವರಿಗೆ ಈ ಸಮಯದಲ್ಲಿ ಅಪ್ರಿಷಿಯೇಟ್ ಹೇಳಲೇಬೇಕು. ನಾವು ನೋಡಿ ವರ್ಷಕ್ಕೊಂದ್ಸರಿ ಹಿಂಗೆ ಬರ್ತೀವಿ. ಈಗ ನಾವು ಜನ ಜಾಸ್ತಿ ಇರೋದ್ರಿಂದ ಪ್ರಾಣಿಗಳ ನಮ್ಮನ್ನು ಅವಾಯ್ಡ್ ಮಾಡ್ತವೆ. ಆದರೆ APCಲಿ 4-5 ಜನ ಇರ್ತಾರೆ. ಅವರಿಗೆ ದಿನದಲ್ಲಿ 4-5 ಕಿಲೋಮೀಟ್ರ್ ನಡಿಬೇಕು ಅನ್ನೋ ಒಂದು ಇದಿರುತ್ತೆ, ಟಾಸ್ಕ್ ಇರುತ್ತೆ. ಆ ಟಾಸ್ಕಲ್ಲಿ ಎಷ್ಟು ಪ್ರಾಣಿಗಳು ಅವ್ರಿಗೆ ಕಾಣಿಸಿರ್ತವೆ ಅಂತ ಹೇಳಿದ್ರೆ ಅದನ್ನೆಲ್ಲ ಅವ್ರು ಎನ್ಕೌಂಟ್ರ್ ಮಾಡಿಕೊಂಡು, ಅಂದರೆ ನೋಡಿಕೊಂಡು ಅದರಿಂದ ತಪ್ಪಿಸ್ಕೊಂಡು ಎಲ್ಲ ಬದುಕಬೇಕಾಗತ್ತೆ. ಹಾಗಂತ ಎಲ್ಲ ಪ್ರಾಣಿಗಳು ಅಟ್ಯಾಕ್ ಮಾಡ್ತವೆ ಅನ್ನೋ ಪ್ರಶ್ನೆ ಅಲ್ಲ. ಆದರೆ ಪ್ರಾಣಿಗಳ ಎಲ್ಲ ಬಿಹೇವಿಯರು ಅವರಿಗೆ ಗೊತ್ತಿರಬೇಕು. ಜೊತೆಗೆ ಅಲ್ಲಿರುವಂಥವ್ರು ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಯಾಕಂದರೆ ಮೋಸ್ಟ್ ಆಫ್ ದ ಟೈಮಲ್ಲಿ APCಗಳಲ್ಲಿ ನೆಟ್ವರ್ಕ್ ಇರೋದಿಲ್ಲ, ಪವರ್ ಕೂಡ ಇರೋದಿಲ್ಲ. ಪವರಿಗೆ ಅವರು ಸೋಲಾರನ್ನು ಅವಲಂಬಿಸಿರ್ತಾರೆ. ಈ ರೀತಿ ಮಳೆ ಬಂದಾಗ ತುಂಬಾ ಸಮಸ್ಯೆಗಳಿದ್ದಾವೆ. ಏನಾದ್ರು ಅರ್ಜೆನ್ಸಿ ಇದ್ದಾಗ ಅವ್ರನ್ನ ಅವ್ರ ಕುಟುಂಬನ ತಲುಪೋದಾಗಲಿ ಅಥವಾ ಹಾಸ್ಪಿಟ್ಲ್ಗಳನ್ನ ತಲುಪೋದಾಗಲಿ ಅದೆಲ್ಲ ತುಂಬಾ ಕಷ್ಟ ಇದೆ. ಸೊ ಆ ವಿಚಾರದಲ್ಲಿ APC ಅಂತಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಯಾರು ವರ್ಕ್ ಮಾಡ್ತಾರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮನುಷ್ಯ ಸರ್ ನಡೆದಿರೋದು ಇಲ್ಲ ಸ್ವಾಮಿ, ಇಷ್ಟು ಚಿಕ್ಕ ಇದೆ ನೋಡಿ. ಮನುಷ್ಯರು ನಡೆದಿರೋದು. ಅವ್ರು ಹಿಂಗೆ ನಡೆದಿದ್ದಾರೆ ನೋಡಿ, ಕಾಲು ಪಾದ ಇಟ್ಟಿಲ್ಲ. ಸ್ನೇಹಿತರೆ, ಅವಾಗ ನಾನು ಲೀಚ್ ಬಗ್ಗೆ ಮಾತಾಡಿದೆ, ಲೀಚಲ್ಲಿ ಸಿಗಲಿಲ್ಲ ಅಂಥೇಳಿ. ಈಗ ಬ್ಯಾಟ್ರಿ ಚೇಂಜ್ ಮಾಡ್ಬೇಕಾದ್ರೆ ನೋಡಿದೆ, ಆ್ಯಕ್ಚುಲಿ ಕ್ಯಾಮ್ರಾ ಬ್ಯಾಟ್ರಿ ಚೇಂಜ್ ಮಾಡ್ಬೇಕಾರೆ. ಇದೇ ಲೀಚ್. ಹಾಂ, ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ, ಕಿತ್ತರೂ ಬರೋಲ್ಲ. ಹೀಗೆ ಇರಲಿ, ಕೀಳಲಿಲ್ಲ. ಯಾಕಂದರೆ ಕಿತ್ತರೆ ಮತ್ತು ಅದು ತುಂಬ ಸಣ್ಣ ಸಣ್ಣ ಹಲ್ಲುಗಳಿರ್ತವೆ, ಕಣ್ಣಿಗೆ ಕಾಣಲ್ಲ. ಇಲ್ಲೊಂದು ಕ್ರಿಯೇಚರ್ ನಿಮಗೆ ಸಿಕ್ತು ನೋಡಿ, ಕಾಣ್ತಿರ್ಬೋದು ಅನಿಸುತ್ತೆ. ಇದನ್ನು ನಾವು ಜಾಯಿಂಟ್ ಸ್ಪೈಡರ್ ಅಂತ ಕರಿತೀವಿ, ಮರ ಸ್ಪೈಡರ್ ಅಂತ ಹೇಳ್ಬಿಟ್ಟು. ಜೈಂಟ್ ಸ್ಪೈಡರ್ ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಶಂಖಪುಷ್ಪ. ಸೊ ಲೀಚನ್ನ ನಾನು ತೆಗಿಯೋಕೆ ಹೋಗಲ್ಲ. ಲೀಚ್ ನಾನು ಆವಾಗಲೇ ಹೇಳಿದೆ, ಅದರಲ್ಲಿ ಸಣ್ಣ ಸಣ್ಣ ಹಲ್ಲುಗಳಿರುತ್ತೆ ಅಂತ ಹೇಳ್ಬಿಟ್ಟು. ಆ ಹಲ್ಲುಗಳು ನೀವು ಕಿತ್ತಾಗ ಹಲ್ಲುಗಳು ಅಲ್ಲೇ ಉಳ್ಕೊಳ್ಳುತ್ತೆ, ಅಂದರೆ ಕಚ್ಚಿರೋ ಜಾಗದಲ್ಲಿ. ಅದು ನಿಮಗೆ ಒಂದು 2-3 ದಿನ ತುಂಬ ಒಂದು ನವೆ ಕೊಡುತ್ತೆ. ಕೆಲವರಿಗೆ ತುರ್ಕೆ ಆಗ್ಬೋದು, ಕೆಲವರಿಗೆ ನೋವು ಅನ್ನಿಸ್ಬೋದು. ಆ ರೀತಿ ನನಗಂತೂ ಅದೊಂಥರ ತುರ್ಕೆ ಕೊಡುತ್ತೆ ನನ್ನ ಬಾಡಿ ಟೈಪಿಗೆ. ಸೊ ಆ ಒಂದು ಕಾರಣಕ್ಕೆ ನಾನು ಹೇಳಿದ್ದೆಲ್ಲ ಹಾಗೆ ಇಟ್ಟಿದ್ದೀನಿ, ತೆಗಿಲಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಅದು ಕುಡಿಯೋಷ್ಟು ಕುಡಿಯುತ್ತೆ, ಆಮೇಲೆ ಬಿದ್ದೋಗುತ್ತೆ. ಅದ್ರ ಬಗ್ಗೆ ಎಕ್ಸ್ಟ್ರಾ ಏನೂ ಇದಿಲ್ಲ. ಆಮೇಲೆ ಲೀಚ್ ಬಗ್ಗೆ ನನಗೆ ಸುಮಾರು ಹಿಂದೆ ಕೇಳ್ತಾಯಿದ್ರು. ಕೆಲವರಿಗೆ ಅದು ಅಂದರೆ ನೋಡಿದಾಗ ಅಸಹ್ಯ ಅನಿಸೋದ್ರಿಂದ ಅದ್ರ ಬಗ್ಗೆ ಒಂದು ಭಯದ ವಾತಾವರಣ ನನಗೆ ಮೂಡುತ್ತೆ. ಬಟ್ ನಮಗೇನು ಆ ರೀತಿ ಇಲ್ಲ.
ಬಟ್ ಇದೇ ರೀತಿ ಟ್ರಕ್ಗಳು ಒಂದು ವರ್ಷದಲ್ಲಿ 2-3 ಸರಿ ಮಾಡಿದ್ರೆ ನಿಮಗೆ ಲೀಚ್ ಹತ್ತೋದು ನಿಮ್ಮ ಬಾಡಿ ಸೆನ್ಸ್ ಮಾಡುತ್ತೆ. ಅಂದರೆ ನಿಮ್ಮ ದೇಹಕ್ಕೆ ಗೊತ್ತಾಗಬೇಕು. ನಿಮ್ಮ ದೇಹ ಸ್ಪರ್ಶನ ಗುರುತಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸಡನ್ನಾಗಿ ಬಂದಾಗ ಗುರುತು ಹಿಡಿಲಿಕ್ಕೆ ಆಗಲಿಲ್ಲ. ಅಂದರೆ ನನಗೂ ನೋಡಿ ಹತ್ತಿದ್ದು ಗೊತ್ತಾಗಲಿಲ್ಲ. ಬಟ್ ಇದೇ ಟ್ರಕ್ಕನ್ನು ನಾನು 2-3 ಸರಿ ಇಲ್ಲಿ ಅಂತಲ್ಲ ಬೇರೆ ಕಡೆ ಮಾಡಿದ್ರು ಕೂಡ ಲೀಚ್ ಇರೋ ಜಾಗದಲ್ಲಿ ಲೀಚ್ಗಳು ನಿಮಗೆ ಹತ್ತಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಹತ್ತುತ್ತಾ ಇದ್ದಾವೆ ಅಂತೇಳಿ. ಬಿದ್ದೋದಾಗಂತೂ ಗೊತ್ತಾಗಲ್ಲ ಬಿಡಿ, ಹತ್ತಬೇಕಾದ್ರಂತೂ ಗೊತ್ತಾಗುತ್ತೆ. ನೋ ದಟ್ ಈಸ್ ಆ್ಯಕ್ಚುಲಿ ನಾಟ್ ಟ್ರೂ. ದೇರ್ ಇಸ್ ಎ ಥೆರಪಿ ಕಾಲ್ಡ್ leech therapy, somewhat they call in Ayurveda actually. Ayurveda, Unani I guess. But I don't think it is true because most of the animals, so fresh only they will like na. So ಇದು ನಿಮಗೆ 2ನೇ ಪಾಯಿಂಟು. ಇಲ್ಲಿನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಯ್ಯಪ್ಪ ಸ್ವಾಮಿಯ ಇದು ನೋಡ್ಬೋದು ನೀವು ಇಲ್ಲಿ. ನೋಡಿ ಲೀಚಸ್ ಸಿಕ್ಕಾಬಿಟ್ಟೆ ಇದೆ ನನ್ನ ಕಾಲಲ್ಲಿದೆ. ನೋಡಿ ಅವ್ರ ಕಾಲಲ್ಲಿ ಇದೆ. ಅದು ಕುಡಿದು ಬೀಳುತ್ತೆ, ಇಷ್ಟು ದೊಡ್ಡದಾಗತ್ತೆ, ಅದು ಇಷ್ಟು ಹೆಬ್ಬಟ್ಟು ಥರ ಆಗುತ್ತೆ ಸರ್. ನೀವೇನು ಕೇಳಕ್ಕೆ ಹೋಗ್ಬೇಡಿ, ಅದ್ರ ಅಲ್ಲೂ ಇದೆ ಇರುತ್ತೆ, ಬ್ಲಡ್ ಚೆಕ್ ಮಾಡುತ್ತೆ, ಅದು ಬಿದ್ದೋಗುತ್ತೆ. ನಾನು ಲೀಚ್ ಬಗ್ಗೆ ಹೇಳ್ತಾ ಇದ್ದೆ, ಅದೇ ಬಿದ್ದೋಗ್ಲಿ ಅಂತ ಹೇಳಿದೆ ಅವಾಗ. ಬಟ್ ನನಗೆ ನನ್ನ ಇದೇನಲ್ಲ, ಬಟ್ ಇಲ್ಲಿ ಹೇಳಿದಾಗ ತೆಗೆದು ತೋರಿಸಿ ಒಂದು ಸರಿ ವೀಡಿಯೋಗೆ ಅಂತ ಅಂದರು. ಸೊ ಹಾಗಾಗಿ ತೆಗೆಯೋದನ್ನು ನಾನು ತೋರಿಸ್ತಾ ಇದ್ದೀನಿ. ಹಾಂ, ಇದು ಬ್ಲಡ್ ಬರ್ತಿರೋಂಥದ್ದು. ಸ್ವಾಮಿ ಸ್ವಲ್ಪ ಉಪ್ಪು ಕೊಡಿ. ಬೇಡ ಬೇಡ ನನಗೇನು ಬೇಡ, ಐ ಆಮ್ ಜಸ್ಟ್ ಶೋಯಿಂಗ್. ಕೊಡಿ ಹಾಕಿ. ಅಲ್ಲ, ಡೆಟಾಲನ್ನು ನಾನು ಪ್ರಮೋಟ್ ಮಾಡಲ್ಲ. ನಾನು ನೋಡಿ ಉಪ್ಪು ಹಾಕ್ತಾ ಇದ್ದೀನಿ. ಬಿಟ್ಕೊಂಡ್ಬಿಡುತ್ತೆ ನೋಡಿ, ಅಲ್ಲಿ ಹೆಂಗೆ ಬಿಟ್ಟು ತಾನೇ ಬಿಡುತ್ತೆ. ಉಪ್ಪು ಹಾಕ್ತಾ ಇದ್ರ ಮೇಲೆ ಇದು ತಾನೇ ಬಿಟ್ಟು ಒಂದು ತುಂಬ ಈಸಿಯೆಸ್ಟ್ ವೇ. ನೋಡಿ ಬಿಟ್ಟು ಹೋಯ್ತದೆ, ತುಂಬ ಈಸಿಯೆಸ್ಟ್ ವೇಯಲ್ಲಿ ಸಾಲ್ಟ್ ಬಿಟ್ಟು ಹೋಗುತ್ತೆ. ನೀವು ಇದು ಮಾಡ್ಬೋದು. ನೋಡಿ ಈಗ ಉಪ್ಪು, ಹಾಂ ನೋಡಿ ತಾನೇ. ಹಾಂ, ಇನ್ನೊಂದು ಬಂತು, ಅದು ಮೇಲ್ಗಡೆ ಟ್ರೈ ಮಾಡ್ತಿದ್ದೆ ಬರೋದಕ್ಕೆ. ಹಿಂಗೆ ಬಿದ್ದೋಗುತ್ತೆ. ಸಾಕು ಸ್ವಾಮಿ. ಹಾಂ, ಹೋಗುತ್ತೆ ಯೂಸ್ ಮಾಡ್ತೀವಿ ಗೊತ್ತಾ, ಇದು ಇರುತ್ತಲ್ಲ ಗ್ಯಾಂಗ್ರೀನ್ ಪೇಷಂಟ್ಗೆ ಅದನ್ನು ಬ್ಲಡ್ ಕ್ಲಾಟ್ ಯೂಸ್ ಮಾಡ್ತಾರೆ. ಸೊ ಇದು 2ನೇ ಪಾರ್ಟು. ಓಕೆನಾ? ನಾನು ಉಪ್ಪುನೇನಕ್ಕೆ ಯೂಸ್ ಮಾಡಿದೆ ಅಂತ ಕೇಳ್ಬೋದು. ಇದು ನಮ್ಮ ಹಿರಿಯರು ಕಂಡುಕೊಂಡಂಥ ಲೀಚಿಂದ ಇದು ಮಾಡೋ ಅಂಥ, ಅಂದರೆ ದೂರ ಇರೋದಕ್ಕೆ ಕಂಡುಕೊಂಡಂಥ ಒಂದು ಸುಲಭವಾದ ಒಂದು ವಿಧಾನ ಅದು. ಲೀಚಸ್ಸು ಅಂಟ್ಕೊಂಡಾಗ ಈಗ ನಿಮಗೆ ಟ್ರಕ್ಕರ್ಸ್ಗಳು ಡೆಟಾಲು, ಕೆಲವರು ಹಿಟ್ಟು, ಡೆಟಾಲನ್ನು ನೀವು ಇದು ಮಾಡ್ಬೋದು, ಯಾವುದರಲ್ಲಿ ಸಾಕ್ಸನ್ನು ಡೆಟಾಲಲ್ಲಿ ಮುಳುಗಿಸ್ಬಿಟ್ಟು ಶೂ ಹಾಕ್ಕೊಂಡ್ರೆ ಹತ್ತೋದಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ನಮ್ಮ ಹಿರಿಯರು ಈ ಉಪ್ಪು, ಈ ಹೊಗೆ ಸೊಪ್ಪು ಹರಳೆಣ್ಣೆಯಲ್ಲಿ ಜಾಸ್ತಿ ಮಳೆ ಇದ್ದರೆ ಹೊಗೆ ಸೊಪ್ಪು ಹರಳೆಣ್ಣೆ ಇಂಥದ್ದನ್ನೆಲ್ಲ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ರು. ಸೊ ಇದು ತಪ್ಪು ಅಂತ ನಾನು ಹೇಳಲ್ಲ, ಯಾವುದೂ ಸರಿ ಯಾವುದು ತಪ್ಪು ಅಂತಲ್ಲ. ನಿಮಗೆ ಜನ್ರೇಷನ್ ಪ್ರಕಾರ ನಿಮಗೆ ಯಾವ್ದು ಸರಿ ಅನಿಸುತ್ತೆ ಅದು. ಆದರೆ ನಾನು ಸಜೆಸ್ಟ್ ಮಾಡಲ್ಲ ಡೆಟಾಲ್ನ. ಯಾಕಂದರೆ ನನಗೆ ತಿಳಿದ ಮಟ್ಟಿಗೆ ಡೆಟಾಲ್ ಆಗಲಿ ಹಿಟ್ಟಾಗಲಿ ಅದನ್ನು ನೀವು ಹಾಕ್ಕೊಂಡು ನೀವು ಬಂದಾಗ ಡೈಲ್ಯೂಟ್ ಮಾಡ್ಕೊಬೇಕಾಗುತ್ತೆ. ಒಂದು ಕಾನ್ಸಂಟ್ರೇಟೆಡ್ ಹಾಕ್ಕೊಂಡ್ರೆ ನಿಮ್ಮ ಕಾಲಿಂದು ಚರ್ಮ ಕೂಡ ಎದ್ದು ಬರುತ್ತೆ, ಅಷ್ಟು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಅದು ಬಿಟ್ಟು ನೀವು ಶೂ ಹಾಕ್ಕೊಂಡು ನೀವು ಡೆಟಾಲ್ ಇದು ಮಾಡ್ಕೊಂಡಿರುವಂಥ ನಡೆದಂಥ ದಾರಿಯಲ್ಲಿ ಕಾಡು ಪ್ರಾಣಿಗಳು ಯಾವುದೂ ಆ ದಾರಿನ ಉಪಯೋಗಿಸಲ್ಲ. ಆ ಸ್ಮೆಲ್ಲಿಗೆ ಅಷ್ಟು ಒಂದು ಇದಾಗ್ತವೆ, ಅವಾಯ್ಡ್ ಮಾಡ್ತಾವೆ ಅದನ್ನು. ಸೊ ಅದಕ್ಕೆ ಬೆಸ್ಟ್ ವೇ ನನಗೆ ತಿಳಿಸ್ಕೊಟ್ಟಂಗೆ, ಜೊತೆಗೆ ನಾನು ಅನುಸರಿಸ್ತಿರೋದು ಉಪ್ಪು. ಹೊಗೆ ಸೊಪ್ಪು ಸಿಕ್ಕರೆ ನಾನು ಇಟ್ಕೊಳ್ತೀನಿ. ಹೊಗೆ ಸೊಪ್ಪು ಇಲ್ಲೆಲ್ಲೂ ಸಿಗಲಿಲ್ಲ, ಹಂಗಾಗಿ ಹೊಗೆ ಸೊಪ್ಪು ಇಟ್ಕೊಂಡಿಲ್ಲ. ಆಮೇಲೆ ಲೀಚ್ ವಿಚಾರದಲ್ಲಿ ಇನ್ನೊಂದು ಮಾತು ಹೇಳೋದು, ಅಂಟ್ಕೊಳ್ಳಿ, ಬಿದ್ದೋಗುತ್ತೆ. ಇದಿಷ್ಟನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಒಂದು ಸರಿ ಹತ್ಬಿಡ್ತು, ಇನ್ನೂ ಹತ್ತುತ್ತೆ ಅನ್ನೋ ಒಂದು ಭಯ ಬಂದರೆ ಅದೊಂದು ತುಂಬಾ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗ್ಬಿಡುತ್ತೆ. ತಲೆ ಬಿಸಿ ಮಾಡ್ಕೊಂಬಿಡಿ. ಇಂಥ ಜಾಗದಲ್ಲಿ ಅವುಗಳಿಗೆ ಬದುಕೋ ಹಕ್ಕಿದೆ. ಜೊತೆಗೆ ಏನಂತಾರೆ, ಅವ್ರ ಜಾಗದಲ್ಲಿ ನಾವಿದ್ದೀವಿ.
ಇನ್ನೂ ಕೊನೆಯ ವಿಚಾರ ಏನಂದರೆ, ಲೀಚ್ಗಳು ಎಷ್ಟು ಕಾಡಲ್ಲಿದ್ದಾವೆ ಅಷ್ಟು ಕಾಡು ಶುದ್ಧವಾಗಿದೆ ಅಂತ ಅರ್ಥ. ಲೀಚ್ ಇಲ್ಲ ಅಂದರೆ ನೀವು ಕಾಡು ಈ ಸುಣ್ಣನೋ ಕೆಮಿಕಲೋ ಹಾಕಿರ್ತಾರೆ. ಕಾಡಲ್ಲಿ ಯಾರು ಹಾಕ್ತಾರೆ ಅಂತ ಕೇಳಿಬಿಡಿ, ತೋಟಗಳಲ್ಲಿ. ಎಂಥ ಕಾಡುಗಳಲ್ಲಿ ಯಾರೂ ಹಾಕಲ್ಲ, ಹಾಗಾಗಿ ಲೀಚ್ ಇದೆ. ಕೊನೆಯದಾಗಿ ಬೇಸಿಗೆಗಾಲದಲ್ಲಿ ಅವು ಏನು ಮಾಡ್ತವೆ ಅಂಥೇಳಿ, ಲೀಚ್ ಬಂದುಬಿಟ್ಟು ನಿಮಗೆ ಎರಡೂ ಲಿಂಗ ಗಂಡು ಹೆಣ್ಣು ಒಂದೇ. ಅವೇನು ಮೊಟ್ಟೆ ಇಡಲ್ಲ, ಏನೂ ಮಾಡಲ್ಲ. ಅವೇನು ಮಾಡ್ತವೆ ಅಂದರೆ, ಬೇಸಿಗೆ ಕಾಲದಲ್ಲಿ ಸಣ್ಣ ಒಂದು ಕೋಲ್ನ ಟೈಪು ಮಣ್ಣಲ್ಲಿ ಉದುಗಿರ್ತವೆ. ಮಣ್ಣಲ್ಲಿ ನಿಮಗೆ ಕಣ್ಣಿಗೂ ಸಿಗೋದಿಲ್ಲ, ಅವು ಆ್ಯಕ್ಟಿವ್ ಇರೋದಿಲ್ಲ. ನಾರ್ಮಲಿ ಹಾವುಗಳು ತುಂಬ ತಂಪಿರ್ಬೇಕಾದ್ರೆ ಹೈಬರ್ನೇಷನ್ ಅಂತ ಹೋಗ್ತವೆ. ಅದೇ ರೀತಿ ಇಲ್ಲೊಂದು ನಾನು ನಿಮಗೆ, ಇಲ್ಲ ಇದು ಎಲೆ, ಆ್ಯಕ್ಚುಲಿ ಇದು ಎಲೆ. ಅದೇ ರೀತಿ ಒಂದು ಚಿಟ್ಟೆ ಬರುತ್ತೆ. ಸೊ ಮಳೆಗಾಲ ಬಂದಾಗ ಮತ್ತೆ ಆ್ಯಕ್ಟಿವ್ ಆಗುತ್ತೆ. ಸೊ ಲೀಚಿಗೆ ಯಾರು ಪ್ರೆಡೆಟರ್ ಇದ್ದಾರೆ ಅಂದರೆ ಇದ್ದಾರೆ. ಈ ನವಿಲುಗಳು, ಮಿಡತೆಗಳು, ಕಪ್ಪೆಗಳು ಲೀಚನ್ನ ಫೀಡ್ ಮಾಡ್ತವೆ. ಸೊ ಇದಿಷ್ಟು ಲೀಚ್ ಬಗ್ಗೆ. ಯಾರೋ ಹಿಂದೆ ಬರ್ತಿದ್ದರು ಲೀಚ್ ಥೆರಪಿ ಕೂಡ ಮಾಡ್ತಾರೆ ಅಂತಂದರು. ಹೌದು, ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಯಾರಿಗಾರು ಗೊತ್ತಿದ್ದರೆ ಅವರೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇಡೀ ಸ್ಟ್ರೆಚ್ಚಿನ ಒಂದು ಖಾಲಿ ಸ್ಟ್ರೆಚ್ಚಲ್ಲಿ ನಾನೀಗ ನಡೀತಾ ಇದ್ದೀನಿ. ನನ್ನ ಹಿಂದೆನೂ ಯಾರೂ ಇಲ್ಲ, ಮುಂದೆನೂ ಯಾರೂ ಇಲ್ಲ. ಸುಮಾರು ನನ್ನ ಗ್ರೂಪನ್ನು ಬಿಟ್ಕೊಂಡು ಸುಮಾರು ಮುಂದೆ ಬಂದಿದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮುಂದೆ ಇದ್ದಾರೆ, ಐ ಗೆಸ್ ತುಂಬ ದೂರದಲ್ಲಿದ್ದಾರೆ ಅನಿಸುತ್ತೆ. ಹಾಗೆ ಹಿಂದೆನೂ ಇದ್ದಾರೆ, ಅವರು ತುಂಬ ದೂರದಲ್ಲಿದ್ದಾರೆ. ಒಂದು 500 ಮೀಟ್ರು 800 ಮೀಟ್ರ್ ತನಕ ಯಾರೂ ಇಲ್ಲ. ಇದು ನೆಕ್ಸ್ಟು ಕರಿಮೇಲೆ ಹೋಗುವಂಥ ಸ್ಟ್ರೆಚ್ಚಿನ ಪ್ರಿಲಿಮಿನರಿ ಸ್ಟೇಜ್ ಅಂತ ಕರಿಬೋದು. ದೂರದಲ್ಲಿ ನಿಮಗೆ ಜಂಗಲ್ ಫಾಲು, ಕೋಳಿ ಕೂಗ್ತಾ ಇದೆ. ಇಲ್ಲೇನೋ ಫಾರೆಸ್ಟಲ್ಲಿ ಸೌಂಡ್ ಆಗ್ತಾಯಿದೆ, ಏನು ಅಂತ ಗೊತ್ತಿಲ್ಲ. ಇಂಥ ಒಂದು ಜಾಗದಲ್ಲಿ ನೀವು ಯಾವುದೇ ಸಮಯದಲ್ಲಿ ಯಾವುದೇ ಪ್ರಾಣಿಗಳನ್ನ ಬೇಕಾದ್ರೆ ಸೌಂಡ್ ಆಗ್ತಿರೋದು ಬಹುಶಃ ಲಂಗೂರ್ಸ್ ಇದೆ ಅನಿಸುತ್ತೆ. ಮಂಗಗಳೋ ಲಂಗೂರ್ಸೋ ಇದೆ ಮರದ ಮೇಲೆ. ಅವು ಯಾವುದೇ ಪ್ರಾಣಿನ ಯಾವುದೇ ಸನ್ನಿವೇಶದಲ್ಲಿ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ಬಹುಶಃ ನಿಮ್ಮ ತಲೆಯಲ್ಲಿ ಬಂದಿರುತ್ತೆ, ಕ್ರೂರ ಪ್ರಾಣಿಗಳು ಬಂದರೆ ಹೆಂಗೆ ಅಂತೇಳ್ಬಿಟ್ಟು. ನಾನು ವಿಡಿಯೋದ ಮೊದಲನೇ ಭಾಗದಲ್ಲಿ ಹೇಳಿದೆ, ಬಹುಶಃ ಈಗ ಮತ್ತೊಂದು ಸರಿ ಹೇಳ್ತೀನಿ. ಈಗ ನಾನು ನಿಮಗೆ ತೋರಿಸ್ದೆ ಲಂಗೂರ್ಸ್, ಅದೇ ರೀತಿ ಕಾಡು ಕುರಿ, ಬಾರ್ಕಿಂಗ್ ಡಿಯರ್ಸ್ ಅಂತ ಕರಿತೀವಿ. ಇಂಥವೆಲ್ಲ ನಮ್ಮ ಕಣ್ಣಿಗೆ ಕಾಣ್ತಾ ಇರೋದಿಲ್ಲ, ಬಟ್ ಇರ್ತವೆ, ನಮಗೆ ಗೊತ್ತಿಲ್ಲದೆ ನಮ್ಮನ್ನು ನೋಡ್ತಾ ಇರ್ತವೆ. ಈಗ ನೋಡಿ, ಕೋಳಿದು ಕೂಗೋದು ನಿಮಗೆ ಕೇಳ್ತಾ ಇದೆ ಅನಿಸುತ್ತೆ. ಇಲ್ಲಿ ನೀವು ಅವು ನಿಮಗೆ ಎಸ್ಪೆಷಲಿ ಕ್ರೂರ ಪ್ರಾಣಿಗಳು ಬಂದಾಗ ಅಲಾರ್ಮ್ ಕಾಲ್ ಕೊಡುತ್ತೆ. ಅಂದರೆ ಕೇಳಿಸ್ತಾ ಇದೆ ನಿಮಗೆ? ಲಂಗೂರದು, ಬಿಳಿ ಲಂಗೂರು. ಸೌಂಡ್ ಕಮ್ಮಿ ಆಯಿತು. ಇಲ್ಲೊಂದು ಅಣಬೆ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅನಿಸುತ್ತೆ. ಕೆಲವುದನ್ನ ನಾನು ಹೆಸರು ನನಗೆ ಗೊತ್ತಿಲ್ಲ, ನಾನು ಹಾಗಾಗಿ ಕೆಲವು ಪ್ಲ್ಯಾಂಟ್ಸ್ಗಳ ಹೆಸರುಗಳನ್ನ ನಾನು ಹೇಳ್ತಾ ಇಲ್ಲ. ചേട്ടാ ഇത് നോ എൻട്രിയാ? എങ്ങടെ പോയിട്ട്? എത്ര കിലോമീറ്റർ ಸೇವ್ ಆವು? 1 ಕಿಲೋಮೀಟ್ರ್ ಅಂತೆ. ಓಕೆ ಸ್ನೇಹಿತರೆ, ಇಲ್ಲೊಂದು ನೋ ಎಂಟ್ರಿ ಜಾಗ ಇದೆ ಫಾರೆಸ್ಟ್ ಒಳಗಡೆ, ಇಲ್ಲಿ ಹೋಗಬೇಡಿ ಅಂತ ಹೇಳ್ಬಿಟ್ಟು. ನಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟಾ? ನಿങ്ങളുടെ ಪೇರು? ಅಜಯ್ ಘೋಷ್ ಅವರು ಇಲ್ಲಿದ್ದಾರೆ. ಅವರು ಇಲ್ಲಿ ಯಾರೂ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹೋಗ್ಬಿಟ್ಟು ಮತ್ತೆ ಇನ್ನೇನೋ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ದಾರಿಗೆ ನಿಂತ್ಕೊಂಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಇಂಥ ಹೆಲ್ಪ್ ಎಲ್ಲ ಮಾಡ್ತಿದ್ದಾರೆ. ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟು ತುಂಬಾ ಒಳ್ಳೆಯದು. ಇಲ್ಲಿ ವಿವರ ಇಲ್ಲಿ ನಿಮಗೆ ಜಂಗಲ್ ಫೌಲಿಂದು ಸೌಂಡ್ ಕೇಳ್ತಾ ಇದೆ.
ಕಾಡು ಕೋಳಿದು ತುಂಬ ಒಂದು ವೈಬ್ರೆಂಟಾಗಿ ಯಾರೂ ಇಲ್ಲ ಕೇಳಿಸ್ಕೊಂಡ್ರಾ ಇದೇ ರೀತಿ ಅವಾಗಿಂದ ಕೂಗ್ತಾ ಇದೆ. ಇದನ್ನೆಲ್ಲ ಕೇಳೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸೊ ಹಾಗೆ ಆವಾಗ ನಾನು ಕ್ರೂರ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ದೆ. ನೋಡಿ ಯಾರೂ ಇಲ್ಲ, ನಾನು ಒಬ್ಬನೇ ನಡ್ಕೊಂಬರ್ತಾಯಿದ್ದೀನಿ ಅಂತೇಳ್ಬಿಟ್ಟು ವೀಡಿಯೋದಲ್ಲಿ ಹೇಳಿದೆ. ಅವ್ರು ನೋಡಿ ಎಷ್ಟು ಕಾಮಾಗಿ ಕೂತಿದ್ದಾರೆ. ನೀವು ಅಂದರೆ ಡೆಡಿಕೇಶನ್ ಅನ್ನೋದಿದೆಯಲ್ಲ, ಅದು ಆ ರೀತಿ ಇದೆ. ಆ ಡೆಡಿಕೇಶನ್ಗಿಂತ ಹೆಚ್ಚಾಗಿ ನಮ್ಮ ಕಾಡೇನಿದೆಯಲ್ಲ, ಆ ಕಾಡಿನ ಅರಿವಿದೆ ಅವರಿಗೆ. ಕಾಡಿನ ಅರಿವಿದೆ, ಕಾಡು ಪ್ರಾಣಿಗಳ ಅರಿವಿದೆ. ಆ ಅರಿವಿದ್ದಾಗ ತುಂಬಾ ನಾವು ಈ ಪ್ರಾಣಿಗಳ ಜೊತೆಗೆ ಕಾನ್ಫ್ಲಿಕ್ಟ್ಸ್ ಅನ್ನೋದೇನಿದೆಯಲ್ಲ ಅದು ತುಂಬಾ ಕಮ್ಮಿ ಆಗುತ್ತೆ. ಇದು ನನ್ನ ಮಾತುಗಳು. ಸೊ ಹಾಗಾಗಿ ಯಾರೇ ವಿಡಿಯೋ ನೋಡ್ತಾಯಿದ್ರು, ಓ ಆನೆ ಲದ್ದಿ ಸಿಕ್ತಪ್ಪ, ಓ ಆನೆ ಸಿಕ್ತಪ್ಪ, ಓ ಇದು ಹುಲಿ ಸಿಕ್ತಪ್ಪ, ಹೆದರಬೇಡಿ, ಏನೂ ಮಾಡಲ್ಲ. ಕಾಡಿನಲ್ಲಿ ವೈಲ್ಡಲ್ಲಿರುವಂಥ ಅತಿ ಹೆಚ್ಚಿನ ಪ್ರಾಣಿಗಳು 99% ನಮಗೇನೂ ಮಾಡೋದಿಲ್ಲ. ಇನ್ನು 1% ಅದು ಏನೂ ಮಾಡೋಕ್ಕಾಗಲ್ಲ. ಹೇಳ್ತಾರಲ್ಲ ಹಿಂದಿಲಿ ಒಂದು ಗಾದೆ, ಗ್ರಾಚಾರ್ ಗಂಡು ಮರೆತು ಕುದಾಕೆ ಕರೆಗ ಅಂತೇಳಿ. ಹಾಗೆ ಪ್ರಾಣಿಗಳಿಂದ ನಾವೇನಾದರೂ ಆಗಿ ಅಂದರೆ ಸಾಯೋದು ಇದೆಯಲ್ಲ, ಪುಣ್ಯದ ಕೆಲಸ ಕಂಡ್ರಿ. ಅದು ಅಂಥ ಪುಣ್ಯ ಯಾರಿಗೂ ಸಿಗಲ್ಲ. ನೇಚರ್ ವೇಯಲ್ಲೇ ನಮ್ಮನ್ನು ಬಲಿ ತೊಗೊಂಡೋದು. ಹಾಗೆ ಇರಲಿ, ಅದ್ರದ್ದೆಲ್ಲ ನಾನು ಮಾತಾಡ್ತಾ ಕೂತ್ಕೊಂಡ್ರೆ ತುಂಬ ದೊಡ್ಡ ವಿಚಾರ ಆಗುತ್ತೆ, ಮಾತಾಡೋಂಥ ಅವಶ್ಯಕತೆ ಇಲ್ಲ. ಬಟ್ ಈ ಸ್ಟ್ರೆಚ್ ಒಂಥರ ಆವಾಗಲೇ ಹೇಳ್ದಂಗೆ ತುಂಬಾ ಚೆನ್ನಾಗಿದೆ. ಸುಮಾರು ಒಂದು ಬೆಳಗ್ಗೆಯಿಂದ ಒಂದು 3 ಕಿಲೋಮೀಟ್ರ್ ನಾವು ಬಂದಿದ್ದೀವಿ ಅಂತ ತಿಳ್ಕೊಳ್ತೀನಿ. ಆಲ್ಮೋಸ್ಟ್ 3 ಕಿಲೋಮೀಟ್ರು. ದೂರದಲ್ಲಿ ಹಕ್ಕಿಗಳು, ಕಾಜಾಣ ಅಂತ ತಿಳ್ಕೊಳ್ತೀನಿ. ಆ ಸೌಂಡ್ ಮೇಲ್ಗಡೆ ನಾನು ಗುರುತಿಸ್ತಾ ಇದ್ದೀನಿ. ಕಾಜಾಣ ಇದೆ ಮತ್ತು ಟ್ರೀಪೈ ಇದೆ, ಜೊತೆಗೆ ಮಂಗಟ್ಟೆ ಹಕ್ಕಿಗಳು, ಹಾರ್ನ್ಬಿಲ್ಸ್. ಯಾವ ಹಾರ್ನ್ಬಿಲ್ ಅಂತೇಳ್ಬಿಟ್ಟು ನನಗೆ ಎಕ್ಸಾಕ್ಟಾಗಿ ಗೊತ್ತಾಗಲಿಲ್ಲ, ಬಟ್ ಅದು ಸೌಂಡಿಂದ ಮಂಗಟ್ಟೆ ಹಕ್ಕಿನೇ. ನನಗೆ ಈ ಗೋಪ್ರೋ ಇರೋದ್ರಿಂದ, ಟೆಲಿಸ್ಕೋಪಿಕ್ ಲೆನ್ಸ್ ಇಲ್ಲದೆ ಇರೋದ್ರಿಂದ ಅದನ್ನೆಲ್ಲ ಫೋಟೋ ಮಾಡಿಬಿಟ್ಟು ತೋರಿಸುವಂಥ ಟೈಮ್ ಆಗ್ತಾಯಿಲ್ಲ. ಒಂದು. ಎರಡನೇದಾಗಿ ಇಂಥ ಜಾಗಕ್ಕೆಲ್ಲ ಬಂದಾಗ ಟೆಲಿಸ್ಕೋಪಿಕ್ ಲೆನ್ಸನ್ನೆಲ್ಲ ತಗೊಂಡು ನಾನು ಬರೋದು ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಸೊ ಹಾಗಾಗಿ ಇದಿಷ್ಟು ಇಲ್ಲಿನ ಮಾಹಿತಿ. ಬ್ಯಾಟ್ರಿ ಜಾಸ್ತಿ ಇಲ್ಲ, ಸೊ ಹಂಗಾಗಿ ಇಲ್ಲಿ ಮತ್ತೆ ಆಫ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇನ್ನೊಂದು ಸ್ಟೇಜಲ್ಲಿ ಯಾವುದಾದ್ರೂ ಒಂದು ಕ್ಯೂರಿಯಸ್ ಆಗಿರುವಂಥ ವಿಚಾರ ಸಿಕ್ಕಿದರೆ ನಿಮಗೆ ತಲುಪಿಸ್ತೀನಿ ನಾನು. ಇನ್ನೂ ಏರ್ಗತಿ ಸ್ಟಾರ್ಟ್ ಆಗಿಲ್ಲ, ಸದ್ಯದಲ್ಲೇ ಏರ್ಗತಿ ಸ್ಟಾರ್ಟ್ ಆಗುತ್ತೆ. ಏರ್ಗತಿ ಮೀನ್ಸ್ ಒಂದು ಗುಡ್ಡ, ಕರಿಮಲೆ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ದೊಡ್ಡ ಪಾದದಲ್ಲಿ ಈಗಿನ ಒಂದು ಸನ್ನಿವೇಶದಲ್ಲಿ ನಾವೊಂದು 40-45% ಜಾಗ ಇದು ದೂರವನ್ನು ಕ್ರಮಿಸಿದ್ವಿ. ಇನ್ನೂ ಸುಮಾರು 50% ಬಾಕಿ ಇದೆ. ನಮಗೆ ಹಿಂದೆ ಸ್ಕೂಲ್ ಮಟ್ಟದಲ್ಲಿ ಒಂದು ಪಾಠ ಮಾಡ್ತಾಯಿದ್ರು, ಮರಗಳು ಏನಕ್ಕೆ ಬೇಕು ಪರಿಸರದಲ್ಲಿ ಅಂತೇಳಿ. ನೋಡಿ, ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸಾಯಿಲ್ ಎರೋಷನ್, ಮಣ್ಣಿನ ಸವಕಳಿ ಏನಿದೆಯಲ್ಲ ಅದನ್ನು ತಡೆಗಟ್ಟಲಿಕ್ಕೆ ಮರಗಳು ಬೇಕು. ನೋಡಿ ಮರಗಳ ಬೇರು ಹೇಗಿದೆ ಅಂತೇಳ್ಬಿಟ್ಟು. ಈ ಮರಗಳ ಬೇರು ಜೋರಾಗಿ ಮಳೆ ಬಂದಾಗ ಆ ಮಣ್ಣಿನ ನೀರಿನೊಟ್ಟಿಗೆ ಮಣ್ಣು ಹರಿದೋಗೋದನ್ನು ತಡೆಯುತ್ತೆ. ನ್ಯಾಚುರಲ್ಲಾಗಿ ಒಂದು ಆಬ್ಸ್ಟಿಕಲ್ ಇದು, ಮಣ್ಣಿನ ಸವಕಳಿಯನ್ನು ಇದು ತಡೆಯುತ್ತೆ. ಸ್ನೇಲ್ ವಿತ್ ಶೆಲ್ಲಿದೆ, ಎಷ್ಟು ದೊಡ್ಡದಿದೆ ನೋಡಿ ಅಲ್ವಾ. ಇದೊಂದೇ ನನಗೆ ಸಿಕ್ಕಿದ್ದು, ದಾರಿಲೇ ಇದೆ, ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ, ಅದ್ರ ಪಾಡಿಗೆ ಅದು ಹೋಗುತ್ತೆ. ದೂರದಲ್ಲಿ ನಿಮಗೆ ಮಂಗಟೆ ಹಕ್ಕಿಗಳಿಂದ ಸೌಂಡ್ ಕೇಳ್ತಾ ಇರ್ಬೋದು. ಎವರ್ಗ್ರೀನು ತುಂಬ ದೊಡ್ಡ ಟಾಲ್ ಟ್ರೀಸ್ ಇರೋದ್ರಿಂದ, ದೊಡ್ಡ ದೊಡ್ಡ ಮರಗಳಿರೋದ್ರಿಂದ, ಎತ್ತರದ ಮರಗಳಿರೋದ್ರಿಂದ ಇಲ್ಲಿ ನೀವು ಮಲ್ಬಾರ್ ಇದನ್ನು ಯಾವುದನ್ನು ಹಾರ್ನ್ಬಿಲ್ ಅದನ್ನು ನೀವು ಇಲ್ಲಿ ಕಾಣ್ಬೋದು. ದೊಡ್ಡ ಹಾರ್ನ್ಬಿಲ್ ಅಂತ ಕರಿತೀವಿ, ಗ್ರೇ ಹಾರ್ನ್ಬಿಲ್ ಅಲ್ಲ, ದೊಡ್ಡ ಹಾರ್ನ್ಬಿಲ್ಲನ್ನೇ ನೀವು ಇಲ್ಲಿ ಸಿಗುತ್ತೆ ಈ ಏರಿಯಾದಲ್ಲಿ. ನಾನು ಮುಂದೆ ಇಬ್ಬರು ಫಾರೆಸ್ಟ್ ಗಾರ್ಡ್ಗಳು ಹೋಗ್ತಿದ್ದಾರೆ. ಇದು ನಾನು ಸುಮಾರು ಮುಂದೆ ಬಂದ ನಂತರ ಒಂದು ಫಾರೆಸ್ಟ್ ಕ್ಯಾಂಪ್ ಸಿಕ್ತು. ಅಲ್ಲಿ CC ಕ್ಯಾಮ್ರಾಸು ಮತ್ತು ಕಂಪ್ಯೂಟ್ರೆಲ್ಲ ಇಟ್ಟಿದ್ರು. ಕೇಳಿದೆ ಏನಕ್ಕೆ ಅಂತೇಳಿ. ಇಲ್ಲ, ಎಲಿಫೆಂಟ್ ಮೂವ್ಮೆಂಟ್ ಬಗ್ಗೆ ಮುಂದಿನ ಕ್ಯಾಂಪವರಿಗೆ ತಿಳಿಸ್ಕೊಡೋದಕ್ಕೆ ಅಂತ ಅಂದರು. ಸೊ
ವಿಡಿಯೋ ತೆಗಿಲ್ಲ ಅಂತ ಕೇಳಿದೆ, ಬೇಡ ಅಂದರು. ಸೊ ಹಾಗಾಗಿ ಆ ಪಾಯಿಂಟ್ ತೆಗಿಲಿಲ್ಲ. ಬಟ್ ನನ್ನ ಮುಂದೆ ಈಗ ಅವರಿಬ್ಬರು ಹೋಗ್ತಾಯಿದ್ದಾರೆ ಮುಂದಿನ ಪಾಯಿಂಟಿಗೆ. ಇದಿಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂಥೇಳಿ ಹೇಳಿದೆ. ಒಟ್ಟಿನಲ್ಲಿ ಇಲ್ಲಿಂದ ಇದು ಮುಂದುವರಿಯುತ್ತೆ. ಅಂದರೆ ಪ್ರಿಕಾಷನ್ ಹೇಗಿರುತ್ತೆ ಅನ್ನೋದು ಟೆಕ್ನಾಲಜಿನ ಡಿಪಾರ್ಟ್ಮೆಂಟರು ತುಂಬ ಅತ್ಯುತ್ತಮವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಕಂಗ್ರ್ಯಾಚುಲೇಷನ್ ಹೇಳಲೇಬೇಕು. ತೀರಾ ಹೋದ ವರ್ಷ ತನಕ ಹೋದ ವರ್ಷವೂ ನಾನು ಬಂದಿರಲಿಲ್ಲ, ಬಟ್ ನಾನು ಕೇಳಲ್ಪಟ್ಟಿದ್ದೆ ಏನು ಅಂದರೆ ಇಷ್ಟೊಂದು ಸೆಕ್ಯೂರಿಟಿ ಮೆಜರ್ಸ್ ಇರಲಿಲ್ಲ ಅಂತೇಳ್ಬಿಟ್ಟು. ಸೊ ಇದೆಲ್ಲ ಒಂದು ಲೆಕ್ಕಕ್ಕೆ ಒಳ್ಳೆಯದೇ. ಹ್ಯೂಮನ್ನು ಮತ್ತು ಆ್ಯನಿಮಲ್ ಕಾನ್ಫ್ಲಿಕ್ಟ್ಗಳನ್ನ ತಡಿಲಿಕ್ಕೆ ಇದೊಂದು ಉತ್ತಮವಾದಂಥ ಒಂದು ಉದಾಹರಣೆ. ಇಲ್ಲೆಲ್ಲ ತುಂಬ ಹತ್ರದಲ್ಲಿ ಈ ಮಲಬಾರ್ ಥ್ರಶು ಹಕ್ಕಿ ಕೂಗ್ತಾ ಇದೆ, ಕೇಳಿಸ್ಕೊಳ್ತಾ ಇದ್ದೀರಾ? ಒಂದು ವಿಷಲ್ ಹೊಡೆದ್ರೆ ಈಗ ಅದು ರಿಪೀಟ್ ಮಾಡುತ್ತೆ. ಎಸ್ ನೋಡಿ, ರಿಪೀಟ್ ಮಾಡ್ತಾಯಿದೆ. ಮಲಬಾರ್ ಥ್ರಶು ಗಂಡು ಹೆಣ್ಣನ್ನು ಕರೆಯುವಂಥ ಒಂದು ಇದದು ಕಾಲು. ಒಂದು ತುಂಬ ಚೆನ್ನಾಗಿರುವಂಥ ಎಕ್ಸ್ಪೀರಿಯೆನ್ಸು. ಈಗ ನಾವು ಸಾಧಾರಣ ಇಲ್ಲಿ ಮಕ್ಕಳಿಂದ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ? 4 ಕಿಲೋಮೀಟ್ರ್ ಬಂದಿದ್ದೀವಾ? 4 ಕಿಲೋಮೀಟ್ರು ಸ್ನೇಹಿತರೆ, 4 ಕಿಲೋಮೀಟ್ರ್ ಬಂದಿದ್ದೀವಿ. ಈ ಪಾಯಿಂಟ್ ಹೆಸರು ಅಂತ ಸ್ವಾಮಿ ಇದು? ಪುದುಚೇರಿ. ಆವಾಗ ನಾನು ಮ್ಯಾಪಲ್ಲಿ ತೋರಿಸ್ದೆ ಇದನ್ನು. ಇಲ್ಲ, ಅದೆಂಥದ್ದು ಚೇಟ ಅಂತ ಬಂತು, ಎಂಥದ್ದು ಬಂತು. ಪುದುಚೇರಿ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿಂದ ನಿಮಗೆ ಕರಿಮಲೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಬೀಚ್ಗಳ ಹಾವಳಿ ಸುಮಾರಿದೆ. ಒಂದನ್ನೇ ನೋಡಿ ಹಚ್ಕೊಂಡಿತಾ ಇದೆ. ಹತ್ತಂಗು ಬಿಸಾಕ್ತಾ ಇದ್ದೀನಿ. ಅವಾಗ ಲೀಚ್ ಬಗ್ಗೆ ನಾನು ಸುಮಾರು ಮಾತಾಡಿದ್ದೀನಿ, ಈಗ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಸೊ ಇದಿಷ್ಟು ಇಲ್ಲಿದು ಒಂದು ವಿಚಾರ. ನನಗೆ ಪುದುಚೇರಿ ತಾವಲಂ ಸೂಪರ್. ಇಲ್ಲಿ ನನಗೆ ಕರ್ನಾಟಕದ 2 ಸ್ವಾಮಿಗಳು ಸಿಕ್ಕಿದ್ರು ಟ್ರಯಲಲ್ಲಿ. ಸ್ವಾಮಿ, ನಿಮ್ಮ ಹೆಸರು? ನನ್ನ ಹೆಸರು ರವಿಕುಮಾರ್. ಎಲ್ಲಿಂದ ಸ್ವಾಮಿ? ಬೆಂಗಳೂರು. ಸ್ವಾಮಿ, ನೀವು? ಸ್ವಾಮಿ ಶರಣಂ. ನಾನು ಇಂದ್ರನಗರ ಬೆಂಗಳೂರು. ನಿಮ್ಮ ಹೆಸರು ಸ್ವಾಮಿ? ರಮೇಶ್ ಅಂತೇಳಿ. ಸೊ ಏನೇ ಆದ್ರೂ ಕರ್ನಾಟಕದವ್ರು ನಮಗೆ ಒಂಥರ ಸಿಕ್ಕಿದಾಗ ಖುಷಿ ಜಾಸ್ತಿ. ಇಲ್ಲೇ ಇದೆ ನಮ್ಮ ಟೀಮು ಕರ್ನಾಟಕದ್ದು. ಇದೊಂದು ಸಣ್ಣ ಹಳ್ಳ, ಕರಿಮಲೆಗಿಂತ ಮುಂಚೆ. ಸುಮಾರು ಸ್ವಾಮಿಗಳು ಇಲ್ಲಿ ಸ್ನಾನ ಮಾಡ್ತಿರೋದು ನೋಡ್ಬೋದು. ಇದು ಒಂದು ಸ್ನಾನ ಮಾಡೋದಕ್ಕೆ ಒಂದು ಒಳ್ಳೆಯ ಪ್ಲೇಸು. ಸ್ವಾಮಿ, ನದಿ ಹೆಸರು ಅಂತ? ಪುದುಚೇರಿ ನದಿ ಅಂತಲೇ ಇದ್ರ ಹೆಸರು. ಪುದುಚೇರಿ ಪಾಯಿಂಟಲ್ಲೇ ಸಿಗುವಂಥದ್ದು. ಸ್ವಲ್ಪ ನೋಡ್ಕೊಂಡು ನಡಿಬೇಕು, ಜಾರುತ್ತೆ. ಫೋರ್ಸು ತುಂಬಾ ಜಾಸ್ತಿ ಇದೆ. ನೀರು ತುಂಬ ಕ್ಲಿಯರ್ ಆಗಿದೆ, ಜೊತೆಗೆ ಫೋರ್ಸು ತುಂಬ ಜಾಸ್ತಿ ಇದೆ. ತುಂಬ ಜನ ನಡೆದಾಡೋದ್ರಿಂದ ಪಾಚಿ ಇಲ್ಲ ಕಲ್ ಮೇಲೆ. ತುಂಬ ನೋಡ್ಕೊಂಡು ನಡಿಬೇಕಾಗುತ್ತೆ. ಎಸ್ಪೆಷಲಿ ಕಲ್ಲುಗಳ ಮೇಲ್ಗಡೆ ನಡೆಯೋದಿದೆಯಲ್ಲ, ತುಂಬಾ ಒಂದು ಜಾಗೃತವಾಗಿರಬೇಕು. ಯಾಕಂದರೆ ಮಣ್ಣಲ್ಲಿ ನಿಮಗೆ ಕಾಲು ಉಳುಕಲ್ಲ, ಕಲ್ಲಲ್ಲಿ ಈ ಕಾಲು ಉಳುಕುವಂಥ ಪ್ರಮಾಣ ಜಾಸ್ತಿ ಇರುತ್ತೆ. ಕಾಲು ಉಳುಕಿದ್ರೆ ಇಲ್ಲೆಲ್ಲೂ ನಿಮಗೆ ಮೋಟಾರ್ ಅಕ್ಸೆಸಬಲ್ ಇಲ್ಲ ಅನ್ನೋದು ನೆನಪಿರಲಿ. ಇದಾದಮೇಲೆ ನಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತು ಅವಾಗಿಂದ ನಾವು ಹೇಳ್ತಾ ಇದ್ದಂಥ ಕರಿಮಲೆ ಟ್ರಯಲ್ಲು ಇನ್ನೊಂದು 1-1.5 ಕಿಲೋಮೀಟ್ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಒಂದು ನಿಮಗೆ ರೆಸ್ಟಿಂಗ್ ಪಾಯಿಂಟು. ಇಲ್ಲೂ ನೋಡ್ಬೋದು ನೀವು ಸೋಲಾರ್ ಫೆನ್ಸಿಂಗ್ಗಳನ್ನ. ಹಿಂದೆ ಸ್ವಾಮಿಯವರು ಹೇಳ್ದಂಗೆ ತೀರಾ ಇತ್ತೀಚೆಗೆ 1-2 ವರ್ಷದಿಂದ ಸೋಲಾರ್ ಫೆನ್ಸಿಂಗನ್ನೆಲ್ಲ ಮಾಡ್ತಾಯಿದ್ದಾರೆ. ಅದಕ್ಕಿಂತ ಮುಂಚೆ ಸೋಲಾರ್ ಫೆನ್ಸಿಂಗ್ ಇರಲಿಲ್ಲ ಅಂತೆ. ಆನೆಗಳ ಕಾಟ ಆವಾಗ ವಿಪರೀತ ಇತ್ತು, ಈಗಲೂ ಇದೆ. ಮುಗಿತಾ ಇದ್ದಂಗೆ ಸೋಲಾರ್ ಫೆನ್ಸಿಂಗ್ ತೆಗಿತಾರೆ, ನಂತರ ಆನೆಗಳು ಈ ಜಾಗವನ್ನು ಆಕ್ರಮಿಸ್ಕೊಳ್ತಾರೆ. ಇದು ಲೋಕಲೇಟರು ಈಗ ಹೋಗ್ತಾ ಇದ್ದಾರೆ. ಇಲ್ಲಿ ಇವರು
ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಅಳಗಾನಂದ ಮತ್ತು ಮುಕುಳಿ ಅಲ್ಲಿ ನಿಮಗೆ ಮೋಟರೈಸ್ಡ್ ರೋಡ್ ಇದೆ ಅಂತ ನಾನು ಅವಾಗ ಹೇಳಿದೆ. ಅದನ್ನು ಬಿಟ್ಟರೆ ಇಲ್ಲಿ ಸಾಮಾನುಗಳು ಸರಂಜಾಮುಗಳು ಅವ್ರ ತಲೆ ಮೇಲೆ ಎತ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ಅವ್ರದ್ದು ಲೈಫ್ ಹೇಗಿದೆ ಅಂತ ಹೇಳ್ಬಿಟ್ಟು. ನಾವು ಇರುಮುಡಿ ಎತ್ಕೊಂಡು ಹೋಗ್ತೀವಿ, ಅವರು ಪಾತ್ರೆ ಪಗಡೆಗಳನ್ನೆಲ್ಲ ತಗೊಂಡು ಹೋಗ್ತಾರೆ. ಇದು ಕರಿಮೇಲೆ ಪಾದ ಬೆಟ್ಟ. ಸುಮಾರು ಇನ್ನೂ ಒಂದೆರಡು ಸ್ಟಾಪ್ ಇದೆ. ಆಲ್ಮೋಸ್ಟು ಇನ್ನೂ 1-1.5 ಕಿಲೋಮೀಟರ್ ಇದೆ ಅಂತ ತಿಳ್ಕೊಳ್ತೀನಿ. ತುಂಬ ಎಕ್ಸ್ಟ್ರೀಮ್ ಇದೆ. ಅಂದರೆ ವಿಪರೀತ ನಡ್ಕೊಂಬಂದಿದ್ದರಿಂದ ಒಂದೇ ಸರಿ ನೀವು ಎಲಿವೇಶನಿಗೆ ಬಂದಂಗೆ ಅನಿಸುತ್ತೆ. ವೆದರ್ ಪ್ಲೆಸೆಂಟ್ ಆಗಿದೆ, ಆದರೆ ದೇಹ ತುಂಬ ದಣಿವಾಗ್ತಾಯಿದೆ. ಎದುರಿಸಿರು ಬಿಡ್ತಾಯಿದ್ದೀನಿ. ನನ್ನ ಗ್ರೂಪವರೆಲ್ಲ ಮೇಲೆ ಹೋಗಿದ್ದಾರೆ. ಒಂದು ಸ್ಟಾಪ್ ಹೇಳಿದ್ವಿ, ಆ ಸ್ಟಾಪಲ್ಲಿ ಕಾಯ್ತಾಯಿದ್ದಾರೆ. ನನಗೊಬ್ಬರು ಹಿಂದೆ ಇದ್ದಾರೆ, ಅವ್ರನ್ನ ಕರ್ಕೊಂಬರೋವಂಥ ಕೆಲಸನ ವಹಿಸಿದ್ದಾರೆ. ಹಾಗಾಗಿ ನಾನು ಸ್ವಲ್ಪ ಸ್ಲೋ ಇದ್ದೀನಿ. ನೋಡೋಣ. ಬಹುಶಃ ನಾವು ಸುಮಾರು ಒಂದು 800-900 ಎಲಿವೇಶನಿಂದ ಸಡನ್ನಾಗಿ 1200-1300ಕ್ಕೆ ಏರ್ತಾ ಇದ್ದೀವಿ ಅನಿಸುತ್ತೆ. ಆ ಗೆಸ್ಸೋ ಜಾಸ್ತಿನೇ ಇರ್ಬೋದು, ಯಾಕಂದರೆ ಎಲಿವೇಶನ್ ಚೆಕ್ ಮಾಡೋವಂಥದ್ದು ಯಾವುದೇ ನನ್ನ ಹತ್ರ ಮೀಟ್ರ್ ಇಲ್ಲ, ವಾಚ್ ಹಾಕೊಂಬಂದಿಲ್ಲ. ಮೈಟ್ ಬಿ ಇರ್ಬೋದು ಅಷ್ಟು ಅಂತ ನಾನು ತಿಳ್ಕೊಳ್ತೀನಿ. ചേട്ടാ ഇപ്പം എണീച്ച് ഡൗൺ അല്ലേ? ഡൗണാ? എങ്ങനെയില്ല അല്ലേ? ഇങ്ങനെയില്ല, കുറച്ചുണ്ട്. ആ കുറച്ച് പറഞ്ഞെങ്കിൽ കുറച്ച് ഒരു 1/4 കിലോമീറ്റർ അടുത്തുണ്ട്. 1/4 കിലോമീറ്ററാ? ബാക്കി പൂറ എങ്ങനെ? ഇതേ അല്ല പീക്ക് കരിമലട്ടെ? ആ കരിമലയ്ക്ക് ഇനി 1 കിലോമീറ്റർ. 1 കിലോമീറ്റർ ഉണ്ടാ? അത് ഇങ്ങനെയുണ്ട് ഇങ്ങനെയുണ്ട്? ഇവിടുന്ന് ഇപ്പം ഇങ്ങനെ പിന്നെ ഇങ്ങനെ ഇങ്ങനെ. ആ ഹാ. അപ്പോൾ കരിമലയ്ക്കില്ല. ആ ಕರಿಮಲೆಗೆ ಇನ್ನೂ ಸ್ವಲ್ಪ ದೂರ ಇದೆಯಂತೆ. ಅವ್ರು ಹೇಳೋ ಪ್ರಕಾರ ಇನ್ನೂ ಒಂದು 1/2 ಕಿಲೋಮೀಟರ್ ಇದೆ ಅಂತ. ಯಾವುದೋ ಪ್ರಾಣಿಗಳು ಐ ಗೆಸ್ ಜಗಳ ಮಾಡ್ತಿದ್ದವು ಅನಿಸುತ್ತೆ. ಅವೇ ತುಂಬ ಒಂದು ವೈಲ್ಡ್ ಒಂದು ಏನೋ ಒಂಥರ ಕರ್ಕಶವಾಗಿ ಸೌಂಡ್ ಮಾಡ್ತಾ ಇದ್ದಾವೆ. ಬಹುಶಃ ಮಂಗಗಳು ಅನಿಸುತ್ತೆ. ನಾನು ಫಸ್ಟಿಗೆ ಅದೋ ಒಂದು ಅಲಾರ್ಮ್ ಕಾಲೇನೋ ಅಂತೇಳ್ಬಿಟ್ಟು ಕಿವಿ ಕೊಟ್ಟೆ. ಇಲ್ಲ, ಈಗ ಸೈಲೆಂಟ್ ಆಗಿಬಿಡ್ತು ನೋಡಿ. ಆ ಕಡೆಯಿಂದ ಯಾರೋ ಮೆಲ್ಲಿಕೆ ಸೌಂಡ್ ಮಾಡಿದ್ರು, ಅದೇ ಸದ್ಯಕ್ಕೆ ಅದು ಸೌಂಡ್ ಆಗಿಬಿಡ್ತು. ಕರಿಮಲೆ ನಾವು ಆಲ್ಮೋಸ್ಟ್ ಮುಗಿತಾ ಬಂತು. ಅವಾಗಿನೂ ಮುಗಿತಾ ಅಂತ ಹೇಳ್ತಾ ಇದ್ದೀವಿ. ಬಟ್ ಈಗ ಹೇಳಿರೋ ಪ್ರಕಾರ ಜಾಸ್ತಿ ಏನು ದೂರ ಇಲ್ಲ. ಇಲ್ಲಿ ಕಲ್ಲುಗಳು ಕಾಲಿಗೆ ತುಂಬ ಚುಚ್ಚೋದ್ರಿಂದ ಒಂಥರ ಇಂಜೆಕ್ಷನ್ ಕೊಟ್ಟಂಗೆ ಆಗ್ತಾಯಿದೆ, ನಡೆಯೋಕ್ಕಾಗ್ತಾಯಿಲ್ಲ. ನೋಡಿ ಸೌಂಡ್ ಮಾಡ್ತಾಯಿದೆ ಪ್ರಾಣಿಗಳು, ಕೇಳಿಸ್ತಿರ್ಬೋದು ನಿಮಗೆ, ಗೊತ್ತಿಲ್ಲ ಯಾವುದು ಅಂತ. ಏನಿವೆ ಪೋಯ್ ಸ್ವಾಮಿ ಅಯ್ಯಪ್ಪ ಇವರೆಲ್ಲ ಮಧ್ಯದಲ್ಲಿ ಚಪ್ಪಲಿ ಹಾಕೊಂಬಂದರು, ಹಾಗಾಗಿ ನಡೀತವ್ರೆ. ನಮಗೆ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ಇಲ್ಲಿ ಲಯನ್ ಟೇಲ್ ಮೊಕ್ಕೆ ಹಾಕಿದ್ದು ಫೋಟೋ ಹಾಕಿದ್ದಾರೆ. ಮೈಟ್ ಬಿ ಅದೇ ಸೌಂಡ್ ಮಾಡ್ತಿದೆ ಅನಿಸುತ್ತೆ. ಲಯನ್ ಟೇಲ್ ಮೊಕ್ಕೆ ಹಾಕಿ ಅಂದರೆ ಸಿಂಹ ಬಾಲದ ಮಂಗಗಳು, ಸಿಂಗಳಿಕ ಕನ್ನಡದಲ್ಲಿ. ಹೌದು, ಬಹುಶಃ ಅದರದ್ದೇ ಕಾಲು ಅನಿಸುತ್ತೆ. ಪೆರಿಯಾರ್ ಟೈಗರ್ ರಿಸರ್ವಲ್ಲಿ ಅದು ಒಂದು ಇಲ್ಲಿದು ಎಂಡೆಮಿಕ್ ಪ್ರಾಣಿ. ನಮ್ಮಲ್ಲಿ ಆಗುಂಬೆ ಸೋಮೇಶ್ವರದಲ್ಲಿ ಕಾಣಸಿಗ್ತವೆ. ಅಲ್ಲಿ ರೋಡ್ ಬದಿ ಇರುತ್ತೆ, ಮನುಷ್ಯರಿಗೆ ಅಡಾಪ್ಟ್ ಆಗಿದ್ದಾರೆ. ಇಲ್ಲಿ ನಿಮಗೆ ಕಾಣಸಿಗೋದೆ ತುಂಬ ಡೌಟು. ತುಂಬ ದೊಡ್ಡ ಮರಗಳಲ್ಲೆಲ್ಲೋ ಇದ್ದಾವೆ, ಇಲ್ಲೆಲ್ಲೂ ನಮಗೆ ಕಾಣ್ತಾಯಿಲ್ಲ. ಸೌಂಡು ಗಮನಿಸ್ತಾ ಇದ್ದೀನಿ ಅನಿಸುತ್ತೆ ನೋಡಿ. ಕರಿಮಲೆ ಅವಾಗಿಂದ ಆಲ್ಮೋಸ್ಟ್ ಮುಗೀತು ಅಂಥೇಳಿ ಈಗ ಬಂದ್ವಿ ನಾವು ಕೊನೆಗೂ ಕರಿಮಲಕ್ಕೆ. ನೋಡ್ಬೋದು ಇಲ್ಲಿ. ಹಾಂ, ನಾವೀಗ ಕರಿಮಲದಲ್ಲಿದ್ದೀವಿ. ಇನ್ನು ನಮಗೆ ಒಲಿಯಾನ ಒಟ್ಟಂ
2.5 ಕಿಲೋಮೀಟ್ರು. ಚೆರಿಯ ಒಟ್ಟಂ 1 ಕಿಲೋಮೀಟ್ರು, 500 ಮೀಟ್ರ್ ಪಂಪ. ಮೇಲ್ಗಡೆ ನೋಡಿ 4.5 ಕಿಲೋಮೀಟ್ರು. ಟೋಟಲಾಗಿ ನಾವೀಗ 1.5, 4, 6, 8, 8, 2, 300, 10, 300, 10, 300, 4, 15 ಕಿಲೋಮೀಟ್ರ್ ಅಂತ ತಿಳ್ಕೊಳ್ಳಿ. 15 ಕಿಲೋಮೀಟ್ರು ಆಲ್ಮೋಸ್ಟ್ ಬಂದಿದ್ದೀವಿ ನೆನ್ನೆಯಿಂದ. ಇನ್ನೂ ನಮಗೆ ಪಂಪಕ್ಕೆ 4.5 ಕಿಲೋಮೀಟ್ರ್ ಇದೆ. ಡನ್. ಇಲ್ಲಿಂದ ಡೌನು ಅಂತ ಹೇಳ್ತಿದ್ದಾರೆ, ನೋಡಬೇಕು ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೊಂದು ದೇವಸ್ಥಾನ ಇದೆ. ಕರಿಮಲಕ್ಕೆ ನಾವು ಬಂದಿದ್ದೀವಿ. ಕೊನೆಗೂ ನಮ್ಮ ಗ್ರೂಪಲ್ಲಿ ನಮ್ಮ ಡಾಕ್ಟ್ರು ಇಲ್ಲಿ ನೋಡಿ ಮಲ್ಕೊಂಡಿದ್ದಾರಲ್ಲ, ಮಕ್ಕಳ ಡಾಕ್ಟ್ರು, ಚಿಕ್ಕ ಮಕ್ಕಳ ಡಾಕ್ಟ್ರು, ಸುಮಾರು ಒಂದು ಅರ್ಧ ಗಂಟೆ ಮುಂಚೆ ಬಂದುಬಿಟ್ಟು ಇಲ್ಲಿ ಟಿಕಾಣಿ ಹೂಡಿದ್ದಾರೆ. ಅದಕ್ಕಿಂತ ಮುಂಚೆ ಅಲ್ಲಿನ ಡಾಕ್ಟ್ರು ಬಂದಿದ್ದಾರೆ 1 ಅವರ್ ಮುಂಚೆ. ಮ್ಯಾರಥಾನ್ ವಾಕ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಈಗ ಬಂದ್ವಿ. ಬಂದಾದಮೇಲೆ ಈಗ ಮ್ಯಾಗಿ ನೂಡಲ್ಸ್ EDC ಶಾಪು, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ ಇದು ಅನಿಸುತ್ತೆ. ದೇಸಿ ಗೀ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಹೌದಾ? ನಂದಿನಿ ತುಪ್ಪ ಅವ್ರು ಯೂಸ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ದೇಸಿ ತುಪ್ಪ ಯೂಸ್ ಮಾಡ್ತಿರೋ ಒಟ್ಟಿನಲ್ಲಿ. ನಂದಿನಿ ತುಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನೀವೇ ತಂದುಕೊಡಿ ಅಂತಾರೆ. ನಮ್ಮ ಟೀಮಿನ ಕೊನೆಯ ಹುಲಿ ಬಂದರು. ಕೊನೆಗೂ ಕರಿಮಲೆಗೆ ಬಂದರು. ಒಂದೇ ಫೇಸಲ್ಲಿ ಬರ್ತಾಯಿದ್ರು, ಒಂದೇ ಫೇಸಲ್ಲಿ ಬಂದರು. ಅವರ ಬರುವಿಕೆಗೆ ನಮ್ಮ ಕಾಯುವಿಕೆ ಇತ್ತು. ಕರಿಮಲೆ ಒಂದು ಟಫೆಸ್ಟ್ ಪಾರ್ಟನ್ನು ಬಿಟ್ಟು ಮುಗಿಸ್ಕೊಂಡು ಈಗ ನಾವು ಮುಂದಿನ ಪಾರ್ಟಿಗೆ ಹೋಗ್ತಾಯಿದ್ದೀವಿ. ಮುಂದಿನ ಪಾರ್ಟು ನಮ್ಮ ಹಿರಿಸ್ವಾಮಿಗಳು ಹೇಳಿರೋ ಪ್ರಕಾರ ಏಳುಮಲೆ ಎಳ್ನೀರು ಅಲ್ಲಿ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಂತರ ನಾವು ಪಂಪ ಹತ್ರ ಹೋಗ್ತೀವಿ. ಅಲ್ಲಿ ನಾವು ಮಲೆ ಹಾಕುವಂಥ ಒಂದು ಇದೆಲ್ಲ ಇದೆ, ಕಾರ್ಯಕ್ರಮ ಇದೆ. ಈ ಒಂದು ಸ್ಟ್ರೆಚ್ ಬಂದುಬಿಟ್ಟು ಸುಮಾರು ಒಂದು ಪಂಪಕ್ಕೆ ಆವಾಗಲೇ ಹೇಳಿದಂಗೆ 4.5 ಕಿಲೋಮೀಟ್ರು. ಎಳನೀರಿಗೆ ನಮಗೆ ಹೇಳಿರೋವಂಥದ್ದು ಸುಮಾರು ಒಂದು 3 ಕಿಲೋಮೀಟ್ರು, 1 ಅವರ್ ಜರ್ನಿ ಅಂಥೇಳಿ. ಪೂರ್ತಿ ಡೌನ್ ಇದೆ. ಸ್ವಲ್ಪ ತುಂಬ ಕಾಷಿಯಸ್ ಆಗಿ ಬನ್ನಿ, ಜಾರುತ್ತೆ ಅಂತ ಹೇಳಿದ್ದಾರೆ. ಸೊ ಆ ಒಂದು ಇದರಲ್ಲೇ ಹೋಗ್ತಾಯಿದ್ದೀವಿ. ಕರಿಮಲೆನ ಇಳಿತಾ ಇದ್ದೀವಿ ಈಗ ನಾವು ಟುವರ್ಡ್ಸ್ ಪಂಪ. ಹೊಸದಾಗಿ ಬರೋರಿಗೆ ಎಲ್ಲರೂ ಹೇಳೋದು ಇಳಿಯೋದು ತುಂಬ ಕಷ್ಟ ಅಂತ ಹೇಳಿಬಿಟ್ಟು. ಹೌದು, ನಮಗಿನ್ನೂ ಆ ಪ್ಯಾಚ್ ಸಿಕ್ಕಿಲ್ಲ, ಕಷ್ಟದ್ದು ಅಂಥೇಳಿ. ಸಿಕ್ಕಾಗ ನಾನು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೇನೆ. ಆವಾಗ ಅಲ್ಕಾನಂದ ಮತ್ತು ಮುಕ್ಲಿಗೆ ನಿಮಗೆ ರೋಡು ಮೋಟರೈಸ್ಡ್ ರೋಡ್ ಇದೆ ಅಂತ ಹೇಳಿದ್ದೆ. ಕರಿಮಲೆಗೆ ಇಲ್ಲ ನೋಡಿ. ಇಲ್ಲಿ ಇರುವಂಥ ಸ್ಟಾಲ್ಗಳಿಗೆ ಇನ್ನೂ ಲಕ್ಷಾಂತರ ಜನರಿಗೆ ಇವರು ಹತ್ಕೊಂಡೇ ಬಂದುಬಿಟ್ಟು ಫೀಡ್ ಮಾಡ್ತಾರೆ. ಸೌದೆ ತರ್ತಿರೋದನ್ನು ನೀವು ಇಲ್ಲಿ ನೋಡ್ಬೋದು. ಇದೇ ರೀತಿ ನಮಗೆ ಸುಮಾರು ಜನ ಕೂಲ್ ಡ್ರಿಂಕ್ಸು, ಅಡುಗೆ ಸಾಮಗ್ರಿಗಳು ತರ್ತಿರೋರೆಲ್ಲ ಸಿಕ್ಕಿದ್ರು ಇಲ್ಲಿನ ಲೋಕಲೇಟ್ಸು. ಬಹುಶಃ ಎಲ್ಲೋ ಒಂದು ಕಡೆಯಿಂದ ಸ್ಟೋರ್ ಮಾಡ್ಕೊಂಡು ಅವ್ರು ಇದು ಮಾಡ್ತೀರ ಅನಿಸುತ್ತೆ. ನೀವು ಬಂದಿರುತ್ತೆ ಕಾಡಲ್ಲಿ ಸೌದೆಗೇನು ಬರ ಅಂತ ಹೇಳ್ಬಿಟ್ಟು. ಕಾಡು ಪ್ರಾಣಿಗಳಿರ್ಬೇಕಾದ್ರೆ ಬಹುಶಃ ಅವರು ಅವಾಯ್ಡ್ ಮಾಡ್ತಾರಲ್ವ. ಹೌದು, ಈ ಇಳಿಜಾರು ತುಂಬ ಸ್ಲಿಪ್ಪರಿಯಾಗಿದೆ. ಬರಿಗಾಲಲ್ಲಿ ತುಂಬಾ ಜಾರುತ್ತೆ ಇದು. ಈಗ ನನಗೆ ಅದರೊಂದು ಅನುಭವ ಆಗ್ತಾಯಿದೆ. ಇಲ್ಲೊಂದು ಬೋರ್ಡ್ ಇದೆ, ಪಂಪ 4 ಕಿಲೋಮೀಟರ್ ಅಂಥೇಳಿ. ಅಂದರೆ ಕರಿಮಲೆಯಲ್ಲಿ ನಾವೆಲ್ಲಿ ಆವಾಗ ನಾನು ಎಲ್ಲಿ ತೋರಿಸಿದ್ದೆ ಅಲ್ಲಿಂದ ಆಲ್ಮೋಸ್ಟ್ ಈಗ 500 ಮೀಟ್ರ್ ನಾವು ಬಂದಿದ್ದೀವಿ ಮುಂದೆ. ಸ್ನೇಹಿತರೆ, ಪಂಪಕ್ಕೆ ಸುಮಾರು ಒಂದು 2-2.5 ಕಿಲೋಮೀಟ್ರು. ಈ ಇದರಲ್ಲಿ ಶಬರಿಮಲೆ ಡಿವೋಟಿ, ಶಬರಿಮಲೆ ಭಕ್ತರೆ ಕೇರಳದವರು. ವೆರ್ ಯು ಗೈಸ್ ಫ್ರಮ್ ಯು ಸೈಡ್? ತ್ರಿಶೂರ್ ಫ್ರಮ್ ಕೇರಳ ಓನ್ಲಿ. ಸೊ ಹೇಗೆ ಮಾಲೆ ಹಾಕ್ಕೊಂಡು ಬರ್ತಾರೆ ಅದೇ ರೀತಿ ಇವರಿಲ್ಲಿ ಪ್ಲಾಸ್ಟಿಕ್ಕು ಏನೇನು ಇದು ಮಾಡಿರ್ತಾರೆ ಅದನ್ನೆಲ್ಲದನ್ನು ಅವರು ಒಂದು ವರ್ಕ್ ಮಾಡಿಬಿಟ್ಟು ಆ ದೇವರಿಗೆ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ರಿಯಲಿ ಅವರಿಗೆ
ಥ್ಯಾಂಕ್ಸ್ ಹೇಳಬೇಕು. ಎವ್ರಿ ಮಂತ್ ಯು ಗೈಸ್ ಆರ್ ಡೂಯಿಂಗ್ ನಾಟ್ ಓನ್ಲಿ December or January, every month you are doing? Off season, season. This side. Okay, superb. You guys, how many people are you? Now we are 6 people. 6 people. This is the only batch you are doing, or otherwise somewhere else? This is the one batch. Now more than 50 people. Okay. Now only 6-7 only. 6-7 people are here. Yeah. Okay, great work then. Please do it. Thank you. ಇದು ಕರಿಮಲೆದು ಲಾಸ್ಟ್ ಪಾಯಿಂಟು. ಮೇಲ್ಗಡೆ ಹತ್ತಾಯಿತು, ಕೆಳಗಡೆ ಇಳಿದಾಯಿತು. ಇನ್ನು ದೇವರ ಸನ್ನಿಧಾನಕ್ಕೆ ಸ್ನಾನ ಮಾಡಿ ಮಾಲೆ ಹಾಕ್ಕೊಂಡು ಮಾಲೆ ಹಾಕ್ಕೊಂಡು ಹೊರಡೋದು ಸ್ವಾಮಿ ಸನ್ನಿಧಿ. ಓಕೆ, ಸೂಪರ್. ಈ ಜಾಗವನ್ನು ಎಳನೀರು ಅಂತೀವಾ? ಈ ಜಾಗದ ವಾಲಾರಿ ಮುಟ್ಟಂ ಎಳ್ನೀರು ಸ್ಪಾಟ್ ಅಂತ. ಸೊ 2ನೇ ದಿನದ 3ನೇ ಹಂತದಲ್ಲಿ ಮತ್ತೆ ನನಗೆ ಡಾಕ್ಟ್ರು ಸುನಿಲ್ ಅವರು ಮತ್ತು ಡಾಕ್ಟ್ರು ಸತೀಶ್ ಅವರು ಸಿಕ್ಕಿದ್ದಾರೆ. ಫುಲ್ಲು ಎಕ್ಸ್ಪ್ರೆಸ್ ಗಾಡಿ ಎಲ್ಲೂ ನಿಲ್ಲಿಸ್ದಂಗೆ ಟಾಪ್ ಗೇರಲ್ಲಿ ಹೋದರು. ನಾವಂತೂ ಎಲ್ಲೋದ್ರು ಅಂತ ಬರೀ ನೋಡೋದೇ ಆಯಿತು. ಈ ಹಂತದಲ್ಲಿ ನಾನು ಮೊದಲೇ ಹೇಳಿದ್ದೀನಿ. ಹಂಗಾರೆ ಎಲ್ಲ ಒಳಗಡೆನೆ ಹಾಕಣಿರಿ. ನಾನು ಮೊದಲನೇ ಹಂತದಲ್ಲೇ ಹೇಳಿದ್ದೆ ನಾವಿನ್ನು ಮಾಲೆ ಹಾಕಿಲ್ಲ ಅಂತೇಳ್ಬಿಟ್ಟು. ಈ ಜಾಗದ ಹೆಸರು ವಾಲಿಯಾನ ವೆಟ್ಟಂ ತವಲಂ, ವೈನಾರು. ತುಂಬ ಈಸಿಯಾಗಿ ಅವರು ಕೆಲವು ವರ್ಡ್ಗಳನ್ನ ಹಂಗೆ ಸ್ವಾಮಿ ವಯನಾಡ್ 16 ಶೋಪ್ ನಂಬರ್ ಅವರು ಕೆಲವು ವರ್ಡ್ಗಳನ್ನ ಸೈಲೆಂಟ್ ಮಾಡಿಬಿಡ್ತಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ಸ್ನಾನ ಮಾಡ್ತೀವಿ. ಇಲ್ಲೇ ಪಕ್ಕದಲ್ಲಿ ಹಳ್ಳ ಇದೆ. ಸ್ನಾನ ಮಾಡಿ ಇಲ್ಲಿಂದ ನಂತರ ನಾವು ಪಂಪ, ಇಲ್ಲಿಂದ ಸುಮಾರು ಒಂದು 2-2.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಹೋಗ್ತೀವಿ. ನಂತರ ಅಲ್ಲಿ ನಾವು ಮಾಲೆ ಹಾಕಿ ಅಲ್ಲಿಂದ 5 ಕಿಲೋಮೀಟ್ರ್ ಸನ್ನಿಧಾನಂ ಇದೆ. ಇದು ಇವತ್ತಿನ ಪ್ಲಾನು. ನೋಡೋಣ ಹೇಗೆ ನಡೆಯುತ್ತಂತ. ವೆದರ್ ಒಂದು ತುಂಬ ಪ್ಲೆಸೆಂಟ್ ಆಗಿತ್ತು. ಇನ್ನು 2 ಕಿಲೋಮೀಟರ್ ಪಂಪ. 2 ಕಿಲೋಮೀಟರ್ ಪಂಪ. ಅಲ್ಲಿಂದ ಮತ್ತೆ 3-4 ಅಲ್ಲ, ಅಲ್ಲಿ 5 ರಿಂದ 6 ಕಿಲೋಮೀಟರ್ ಸನ್ನಿಧಾನಂ. ಸೊ ಇದಿಷ್ಟು ಇವತ್ತಿನ ಶೆಡ್ಯೂಲು. ನೋಡೋಣ. ಆಲ್ಮೋಸ್ಟ್ ನಾವು ಇವಾಗ ನಾವು ಹೇಳ್ಬೋದು 75% ಕಂಪ್ಲೀಟ್ ಮಾಡಿದ್ದೀವಿ ಅಂತ. ಈಗ ನಾವು ದೊಡ್ಡ ಪಾದದಲ್ಲಿ 75 to 80% ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೊಂದು 2.5 ಕಿಲೋಮೀಟ್ರ್ ಹೋದರೆ ನಂತರ ವೆಹಿಕಲ್ ನಾರ್ಮಲಿ ಡೈರೆಕ್ಟಾಗಿ ದೊಡ್ಡ ಪಾದ ಮಿಸ್ ಮಾಡಿಕೊಂಡು ಡೈರೆಕ್ಟಾಗಿ ಸನ್ನಿಧಾನ ಬರೋರು ಪಂಪದಿಂದ ಬರ್ತಾರಲ್ಲ, ಅವರು ಪಂಪಕ್ಕೆ ಬಂದುಬಿಟ್ಟು ಜಾಯ್ನ್ ಆಗ್ತಾರೆ. ಆ ಪಂಪಾಗೆ ಬಂದುಬಿಟ್ಟು ಜಾಯ್ನ್ ಆಗ್ತಾರೆ. ಇನ್ನೊಂದು 2.5 ಕಿಲೋಮೀಟ್ರ್ ಹೋದರೆ ನಾವು ರೆಗ್ಯುಲರ್ ಆಗಿ ನಾರ್ಮಲ್ ಆಗಿ ಬರುವಂಥ ಭಕ್ತರೊಟ್ಟಿಗೆ ನಾವು ಕೂಡ ಜಾಯ್ನ್ ಆಗ್ತೀವಿ. ನಾವೀಗ 2ನೇ ದಿನದ 2ನೇ ಪಾಯಿಂಟಿಂದ ನಾವು ಮೂವ್ ಆಗ್ತಾಯಿದ್ದೀವಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ. ಈ ಪಾಯಿಂಟು ನಿಮಗೆ ಆಲ್ಮೋಸ್ಟ್ ನೈಟೆಲ್ಲ ಓಪನ್ ಇರುತ್ತೆ. ಇಲ್ಲೇ ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದು ಕ್ಲೋಸು ಆ ರೀತಿ ಏನೂ ಇರೋದಿಲ್ಲ. ಇಲ್ಲಿ ನೋಡ್ಬೋದು ನೀವು ಲೈಟ್ಗಳು. ಇದು ನಿಮಗೆ ಗೈಡ್ ಲೈಟ್ಗಳು, ನಿಮಗೆ ಸೋಲಾರ್ ಗೈಡ್ ಲೈಟ್ಗಳು. ನಿಮಗೆ ಪಂಪ ತಲುಪಲಿಕ್ಕೆ ಇಲ್ಲಿಂದ ಪಂಪ ಸುಮಾರು ಒಂದು 2.5 ಕಿಲೋಮೀಟ್ರ್ ಆಗುತ್ತೆ. 2-2.5 ಕಿಲೋಮೀಟ್ರ್ ಆಗುತ್ತೆ. ಪಂಪ ತಲುಪಿದ ನಂತರ ನಾವು ಆವಾಗಲೇ ಹೇಳಿದಂತೆ ಇನ್ನೂ ಹೆಚ್ಚಿನವರು ಮೋಟರೈಸ್ಡ್ ಕಾರಲ್ಲಿ ಬಂದವಂಥವ್ರು, ಈ ದೊಡ್ಡ ಪಾದನ ಪ್ರಿಫರ್ ಮಾಡದೇ ಇರೋವಂಥವ್ರು, ಅವರೆಲ್ಲರೂ ಬಂದುಬಿಟ್ಟು ಅಲ್ಲಿ ಜಾಯ್ನ್ ಆಗ್ತಾರೆ ನಮ್ಮನ್ನು. ಸ್ನೇಹಿತರೆ, ಇದೇ ಪಂಪ ನದಿ ತುಂಬ ಕಾಮಾಗಿ ಹರಿತಾ ಇದೆ ಇಲ್ಲಿ. ಹೌದು. ನೆಕ್ಸ್ಟು ನಮಗೆ ಪಂಪ ಸ್ಟೇಷನ್ ಬರುತ್ತೆ. ಸ್ಟೇಷನ್ ಅಂದರೆ ಅಲ್ಲಿ ನಿಮಗೆ ನದಿಗೆ ಇಳಿಬೋದು ಅನ್ನೋ ಲೆಕ್ಕದಲ್ಲಿ. ಇಲ್ಲಿ ಸ್ವಾಮಿಗಳು ಒಂದು ಮಾತು ಹೇಳಿದ್ರು. ಏನು ಅಂತ ಹೇಳಿದ್ರೆ, ಅದನ್ನು ನಾನು ವೀಡಿಯೋದಲ್ಲಿ ಮೆನ್ಷನ್ ಮಾಡಲಿಲ್ಲ. ಕರಿಮಲೆಯಲ್ಲಿ ನಾವು ಎಲ್ಲಿ ಮ್ಯಾಗಿ ತಿಂದ್ವಲ್ಲ, ಆ ಏರಿಯಾದಲ್ಲಿ ಸುಮಾರು ಒಂದು 3-4 ಗಂಟೆ ಹೊತ್ತಿಗೆ ಫಾರೆಸ್ಟ್ ಅವರು ಗೇಟ್ ಹಾಕ್ತಾರೆ. ಆ ಪಾಯಿಂಟನ್ನು ನಾನು ಅಲ್ಲಿ ಮಿಸ್ ಮಾಡಿದ್ದೆ. ವೀಕ್ಷಕರ ಗಮನಕ್ಕೆ, ಇಫ್ ಇನ್ ಕೇಸ್ ನೀವೇನಾದ್ರು 3-4 ಗಂಟೆ ಮುಂಚೆನೇ ಅಲ್ಲಿಂದ ಪಾಸ್ ಆದರೆ, ನೀವು ನಾವು ಸ್ನಾನ ಮಾಡಿದ್ವಿ ಅಂತ ಏನು ಹೇಳಿದ್ವಲ್ಲ ಎಳನೀರು ಪಾಯಿಂಟು, ಆ ಪಾಯಿಂಟಿಂದ ನಿಮಗೆ ಮತ್ತೆ ಪಂಪ ತಲುಪಲಿಕ್ಕೆ ಈ ರೀತಿ ನಿಮಗೆ ಗೈಡ್ ಲೈಟ್ಗಳು ಸಿಗುತ್ತೆ.
ಯಾಕಂದರೆ ಮತ್ತೆಲ್ಲೂ ಅವ್ರದ್ದು ಚೆಕ್ ಪೋಸ್ಟ್ ಆಗಲಿ ಅಥವಾ ಸ್ಟಾಪ್ ಮಾಡೋದಾಗಲಿ ಇಲ್ಲ, ಡೈರೆಕ್ಟಾಗಿ ನೀವು ಪಂಪ ತಲುಪ್ಬೋದು. ಇದು ಪಂಪಾದ ಒಂದು ಕೊನೆಯ ಭಾಗ. ನೀವು ಮಹಾಪಾದದಲ್ಲಿ ಬಂದರೆ ಈ ಜಾಗ ಬರ್ತೀರಾ. ಹೊಸ್ದಾಗಿ ಇಲ್ಲಿ ರೆಡಿ ಆಗ್ತಾಯಿದೆ ಊಟದ ವ್ಯವಸ್ಥೆ. ಇಲ್ಲಿ ನಿಮಗೆ ಚೆರಿಯಾನೆ ಊಟ. ನೀವು ಡೈರೆಕ್ಟಾಗಿ ಬಂದರೆ ಇಲ್ಲಿಗೆ? ನಾವು ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ವಿ. ಹೌದಾ? ಹಾಂ, ಹೋಗಿರ್ತೀವಿ. ಸೊ ಇಲ್ಲಿ ನಿಮಗೆ ಆಂಧ್ರ ಶೈಲಿ, ಕರ್ನಾಟಕ ಶೈಲಿ, ತಮಿಳುನಾಡು ಶೈಲಿಯಲ್ಲಿ ಮುಂದಿನ ದಿನಗಳಲ್ಲಿ, ಈಗ ನಾವು ಬೇಗ ಬಂದಿರೋದ್ರಿಂದ ಇನ್ನೂ ಓಪನ್ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಇಲ್ಲಿ ನಿಮಗೆ ಉಚಿತವಾಗಿ ಊಟ ಸಿಗುತ್ತೆ. ಅಂದರೆ ಅನ್ನದಾನ ಟೈಪ್ ಅವ್ರು ಮಾಡ್ಕೊಳ್ತಾರೆ, ಸಿಗುತ್ತೆ. ಸ್ನೇಹಿತರೆ, ಈಗ ನಾವು ಪಂಪಕ್ಕೆ ಅಫಿಷಿಯಲಾಗಿ ಎಂಟ್ರಿ ಆದ್ವಿ. ಕಾಲನ್ನು ತೊಳಿಬೇಕಾ? ಇಲ್ಲಿ ಕಾಲು ತೊಳ್ಕೊಂಡು ಮುಂದುವರಿಬೋದು. ಕೊನೆಗೂ ನಾವು ಪೆರಿಯ ಪಾದ, ದೊಡ್ಡ ಪಾದ ಏನು ಹೇಳ್ತೀವಲ್ಲ ಅದನ್ನು ಮುಗಿಸ್ಕೊಂಡು ಸುಮಾರೊಂದು 43-45 ಕಿಲೋಮೀಟರ್, ಅದರಲ್ಲಿ 5 ಕಿಲೋಮೀಟ್ರ್ ನಾವು ಹಳಗ ನದಿಯಿಂದ ಸ್ಟಾರ್ಟ್ ಮಾಡಿದ್ರಿಂದ ಸ್ಲಿಪ್ ಆಯಿತು. ಸೊ ಸುಮಾರು 40 ಕಿಲೋಮೀಟ್ರ್ ನಾವು ದೊಡ್ಡ ಪಾದ ಮಾಡಿಕೊಂಡು ಈಗ ನಾವಿಲ್ಲಿಂದ ಪಂಪಾಗೆ ಬಂದ್ವಿ. ಇಲ್ಲಿ ನಿಮಗೆ ಪೆರಿಯ ಪಾದ ಬಿಟ್ಟು ನಾರ್ಮಲಾಗಿ ಬರುವಂಥವ್ರು ಎಲ್ಲರೂ ಸಿಗ್ತಾರೆ. ಜೊತೆಗೆ ಇಲ್ಲೇ ನಿಮಗೆ ಮಾಲೆ ಹಾಕದೆ ಬರುವಂಥವ್ರು, ನಮ್ಮಂಥವ್ರು, ಅವರು ಕೂಡ ಇಲ್ಲಿ ಮಾಲೆ ಹಾಕ್ಕೊಳ್ಳೋವಂಥ, ಇಲ್ಲಿ ನೀವು ಪಂಚೆ, ಶಲ್ಯ ಅದನ್ನೆಲ್ಲ ತಗೊಂಡು ನೆಕ್ಸ್ಟ್ ನಾವು ಪಂಚೆ ಹಾಕ್ಕೊಳ್ಳೋದಕ್ಕೆ ಮುಂದುವರಿಬೋದು. ಇದು ಇರುಮಡಿ ಹಾಕ್ಕೊಳ್ಳೋದಕ್ಕೆ, ಮಾಲೆ ಹಾಕೋದಕ್ಕೆ ನಾವು ಮುಂದುವರಿಬೋದು. ಇಲ್ಲೇ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ನಾವು ಮಾಲೆ ಹಾಕ್ತೀವಿ. ನಾವು ಫಸ್ಟ್ ತಿಳ್ಕೊಂಡೆ ಈ ರೀತಿ ಬರ್ಬೋದಾ ಅಂತ ಹೇಳ್ಬಿಟ್ಟು. ಈ ರೀತಿ ನಾನಲ್ಲ, ಸುಮಾರು ಜನ ಬಂದಿದ್ದಾರೆ. ಸೊ ಇದೇನು ವಿಚಾರ ಅಲ್ಲ, ಬರ್ಬೋದು. ಹಾಗೆ ಇಲ್ಲಿಗೆ ನಿಮಗೆ ಪೆರಿಯಾರ್ ಟೈಗರ್ ರಿಸರ್ವ್ ಮುಗೀತದೆ ನೋಡಿ. ಇದೇ ಪಂಪಾ ನದಿ. ಪಂಪ ದೊಡ್ಡ ಪಾದದ 90% ಟ್ರೆಕ್ ಮುಗಿಸಿ ನಾವು ಈಗ ತಲುಪಿದ್ದೀವಿ ಪಂಪ. ಇಲ್ಲಿಂದ ಸನ್ನಿಧಾನ ಸುಮಾರು 5 ಕಿಲೋಮೀಟರ್ ದೂರ ಇದೆ. ಇಲ್ಲೇ ನಾವು ಮಾಲೆ ಹಾಕ್ತಿದ್ದೀವಿ. ಜೊತೆಗೆ ಮಾಲೆಗೆ ಸಂಬಂಧಿಸಿದ ವಸ್ತುಗಳನ್ನು ಇಲ್ಲೇ ಖರೀದಿ ಮಾಡ್ಬೋದು. ನಿಮ್ಮ ಹತ್ರ ಈಗಾಗಲೇ ವಸ್ತುಗಳು ಇದ್ದು ಅವುಗಳನ್ನು ನೀವು ತಂದಿದ್ರೆ ತೊಂದರೆ ಇಲ್ಲ. ಮಾಲೆ ಹಾಕುವ ಜಾಗದಲ್ಲಿ ವಿಡಿಯೋ ಮಾಡುವ ಅವಕಾಶ ಇಲ್ಲದೆ ಇರೋದ್ರಿಂದ ಇಲ್ಲಿ ನಾವು ವಿಡಿಯೋ ಹಾಕಿಲ್ಲ. ಪಂಪ ಗಣಪತಿ ದೇಗುಲದಲ್ಲಿ ಮಾಲೆ ಹಾಕಿ ಈಗಾಗಲೇ ತಂದಿರುವ ಆನ್ಲೈನ್ನಲ್ಲಿ ಸಿಕ್ಕಂತಹ ದರ್ಶನ ಟಿಕೆಟ್ನ ಸ್ಕ್ಯಾನ್ ಮಾಡಿಸಿ ಇಲ್ಲಿಂದ ಮುಂದುವರಿಬೇಕಾಗುತ್ತೆ. ಮಕ್ಕಳನ್ನೊಟ್ಟಿಗೆ ಬಂದಿದ್ರೆ ಚಿಲ್ಡ್ರನ್ಸ್ ಟ್ಯಾಗ್ ಕೂಡ ಹಾಕಿಸ್ಕೋಬೇಕು. ಸರಿದೆ, ನಮ್ಮ ಮ್ಯಾಕ್ಸಿಮಮ್ 500 ಮೀಟರ್ಸ್ ಇದೆ. ಸ್ಮಾಲ್ ಟ್ರಕ್ ಮಾಡ್ಕೊಂಡ್ಬಂದ್ವಿ ನಾವು. ಆಲ್ಮೋಸ್ಟ್ 5 to 6 ಕಿಲೋಮೀಟರ್ಸು. ಇನ್ನೂ ಜಾಸ್ತಿ ಏನು ಕಿಲೋಮೀಟರ್ಸ್ ಇಲ್ಲ, ಇನ್ನೊಂದು 500 ಮೀಟರ್ಸ್ ಇದೆ. 500 ಮೀಟರ್ಸಲ್ಲಿ ನಾವು ಸನ್ನಿಧಾನಂನ ತಲುಪ್ತೀವಿ. 5 ಕಿಲೋಮೀಟ್ರಲ್ಲಿ ಸುಮಾರು ಒಂದು 4 ಕಿಲೋಮೀಟರು ನಿಮಗೆ ಮೆಟ್ಲುಗಳಿದೆ. ಅದು ಹತ್ತದೇ ದೊಡ್ಡ ವಿಚಾರ. ಫಸ್ಟ್ ಟೈಮ್ ಆಗಿದ್ದರಿಂದ ನನಗೆ ಸ್ವಲ್ಪ ಕಷ್ಟ ಆಯಿತು, ಬಟ್ ಬಂದ್ವಿ. ಇದೇ ನೋಡಿ ಸನ್ನಿಧಾನ. ಅದೆಷ್ಟು ಕಡೆ ನಮ್ಮ ಅಂತಃಶಕ್ತಿಯನ್ನು ದೇವರು ಪರೀಕ್ಷಿಸಿದಾನೋ ಗೊತ್ತಿಲ್ಲ. ಆದರೆ ಈ ಜಾಗ ಅವೆಲ್ಲ ಪರೀಕ್ಷೆ ಕಾಯುವಿಕೆಗೆ ಉತ್ತರ ಅಂದರೆ ತಪ್ಪಿಲ್ಲ. ಸ್ವಾಮಿಯೇ ಶರಣಮಯ್ಯಪ್ಪ. ಇದೇ ನೋಡಿ 18 ಮೆಟ್ಟಿಲು. ಪ್ರತಿ ಅಯ್ಯಪ್ಪ ಭಕ್ತರ ಕನಸು. ಪ್ರತಿ ಮೆಟ್ಟಿಲು ನಮ್ಮಲ್ಲಿನ ಕಲೆ ತೆಗೆಯುವ ತೊಟ್ಟಿಲು. ಸ್ವಾಮಿಯೇ ಶರಣಮಯ್ಯಪ್ಪ.
ದರ್ಶನದ ನಂತರ ಪ್ರಸಾದ ಪಡೆಯೋದನ್ನ ಮರಿಬೇಡಿ. ಕೊನೆಗೆ ಮತ್ತೆ ನಾವು ಪಂಪಾ ತಲುಪಬೇಕು. ನಂತರ ಅಲ್ಲಿಂದ ಕೇರಳ ಸರ್ಕಾರದ ಬಸ್ ಮೂಲಕ ನೀಲಕ್ಕಲ್ ತಲುಪಬೇಕು. ಯಾಕಂದ್ರೆ ನೀಲಕ್ಕಲ್ನಲ್ಲಿ ಎಲ್ಲ ವಾಹನಗಳ ಪಾರ್ಕಿಂಗ್ ಏರಿಯಾ ಇರುತ್ತೆ. ಮುಂದೆ ನಮ್ಮ ಪಯಣ ಬೆಂಗಳೂರಿಗೆ. ಮಲ್ಲೇಶ್ವರಂನ ಸ್ವಾಮಿ ಅಯ್ಯಪ್ಪ ದೇಗುಲದಲ್ಲಿ ಮಾಲೆ ವಿಸರ್ಜಿಸುವ ಕಾರ್ಯಕ್ರಮ. ಇದು ನಮ್ಮ ಈ ವರ್ಷದ ದೊಡ್ಡಪಾದ ಪಾದಯಾತ್ರೆಯ ಸ್ವ ಅನುಭವ. ಹೀಗೆ ದೊಡ್ಡಪಾದದ ಪಾದಯಾತ್ರೆ ನಮ್ಮ ಬದುಕಿನ ಪುಸ್ತಕಗಳಲ್ಲಿ ಅದ್ಭುತ ನೆನಪುಗಳನ್ನು ಕಟ್ಟಿಕೊಳ್ಳುವ ಸದಾವಕಾಶವನ್ನು ಕೂಡು ಮಾಡಿತು. ಒಂದಂತೂ ಸತ್ಯ, ಬದುಕಿನ ಯಾವುದೇ ಘಟ್ಟದಲ್ಲಿ ಈ ನೆನಪುಗಳ ಮೆಲುಕು ಧನ್ಯಭಾವ ಮೂಡಿಸುತ್ತೆ. ಕೊನೆಯದಾಗಿ ಮೊದಲೇ ಹೇಳಿದ್ವಿ, ಶಬರಿಮಲೆಗೆ ತಮಿಳುನಾಡು ಕಡೆಯಿಂದ ಒಂದು ಮಾರ್ಗವಿದೆ ಅಂತ. ಸಾಧ್ಯವಾದರೆ ಅದನ್ನು ಆದಷ್ಟು ಬೇಗ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಮುಂದೆ ತರ್ತೀವಿ. ಅಲ್ಲಿವರೆಗೆ ಸ್ವಾಮಿಯೇ ಶರಣಮಯ್ಯಪ್ಪ.